श्रीमत्शंकर भगवत पूज्यपाद सद्गुरुभ्यो नमः। वंदे सच्चिदानंद गिरिवर्यं महावेद वेदांतारक सद्गुरुं प्रणतोऽस्म्यहम्। तदा ब्रह्मदायज्ञं सदाश्रयं सद्गुरु सच्चिदानंद प्राजागतवान् श्री सच्चिदानंदेन्द्र महासद्गुरुभ्यो नमः। श्रुति शंकर मात्रादं तत्त्वप्रदायकः सुरेश्वरोऽनुगृह्णातो ज्ञानं वार्तिकमुत्तमम् अधीहि भगवो ब्रह्म ಜೈಜಿ ಬಂದ್ಬಿಟ್ಟಿದ್ದಾರೆ. ಒಳ್ಳೇದಪ್ಪ, ಆ ಪುಸ್ತಕ ಸಿಕ್ತು ಬಂತು. ಹೌದಾ? ನಾ ಇವತ್ತು ಹೋಗೋಣ ಅಂತಿದ್ದೆ ಗುರುಗಳಲ್ಲಿ, ಅದಕ್ಕೆ ಇಲ್ಲ ಬಂದಾಯ್ತು. ಹಾ, ಸ್ವಾಮಿ ಕೋಪ ಪ್ರಸಾದಾದಿ ಹೃದಯ ಕೂತವೇದನಾತ್ ನಾಪಿ ಶ್ರೋತಃ ಪ್ರವೃತ್ತಿ ಸ್ಯಾತ್ ಶಬ್ದಾತ್ ಕೋಪಾದ್ಯವೇದನಾತ್ ಸ್ವಾಮಿ ಕೋಪ ಪ್ರಸಾದಾದಿ ಹೃದಯ ಕೂತವೇದನಾತ್ ನಾಪಿ ಶ್ರೋತಃ ಪ್ರವೃತ್ತಿ ಸ್ಯಾತ್ ಶಬ್ದಾತ್ ಕೋಪಾದ್ಯವೇದನಾತ್. स्वामी कोप प्रसादादि हृदय कूत वेदनात् न अपि श्रोतुः प्रवृत्तिः स्यात् शब्दात् कोपादि वेदनात् कोपाद्यवेदनात्. ಓ ತಪ್ಪ ನಿನ್ನೆ ಏನಾಯ್ತು? ಶ್ರುತಿ ಆಜ್ಞಾಪನೆ ಮಾಡಿದ್ದಾದ ಅರ್ಥ ನಿಷ್ಪತ್ತಿಯು ಆ ಪ್ರಭುವಿಗೆ ಯಜಮಾನಿಗೆ ಇದು ಮಾಡ್ತಕ್ಕದ್ದು ಅಂತ ಕಾಣೋದ್ರಿಂದ ಆ ಪ್ರವೃತ್ತಿ ಆಗತ್ತೆ ಹೊರತು ರಾಗಾದಿ ಅರ್ಥ ಅಸಿದ್ಧವು. ರಾಗಾದಿಗಳಿಗೆ ಅರ್ಥ ಸಿದ್ಧವಾಗಿಲ್ಲ. ಶ್ರುತಿ ಹೇಳಿದೆಪ್ಪ, ಓ ಮಾಡ್ತಕ್ಕದ್ದು ಅನ್ನಿಸ್ತು, ಅಗ್ನಿಹೋತ್ರಂ ಜುಹುಯಾದ್ ಶ್ರುತಿ ಹೇಳಿದೆ, ಅದು ಆಜ್ಞಾಪನೆ ಮಾಡಿದಾದ ಅರ್ಥ. ಅದು ಸ್ವಾಮಿಗೆ ಕೃತಿಮತ್ವ ಇದು ಮಾಡ್ತಕ್ಕದ್ದು ಅಂತ ನೋಡಿದ್ರಿಂದ ರಾಗಾದಿ ಅರ್ಥದ ಸಿದ್ಧಿ ಇಲ್ಲದೆ ಇರೋದ್ರಿಂದ ಕರ್ತೃವೃತ್ತಿ ನಿರಾಗಧ ಇಂದ ಕರ್ತೃವೃತ್ತಿಯ ಕರ್ತೃತ್ವ ವ್ಯಾಪಾರವು ರಾಗದಿಂದ ಅಲ್ಲ ವಾಕ್ಯದಿಂದ ನೆನ್ನೆ ಆಯಿತು. ಈಗ ಅದಕ್ಕೆ ಇನ್ನೊಂದು ತೋರಿಸ್ತಾರೆ. ಸ್ವಾಮಿಯ ಕೋಪ, ಸ್ವಾಮಿಯನ ಯಜಮಾನ ಕೋಪ, ಯಜಮಾನ ಪ್ರಸಾದ, ಯಜಮಾನ ಕೋಪ ಆದಿ, ಅದರಿಂದ ಕೋಪ ಅಂದ್ರೆ ಕೋಪ ಮಾಡ್ಕೊಳ್ಳೋದು, ಪ್ರಸನ್ನವಾಗೋದು ಮುಂತಾದ ಹೃದಯದ ಆಕೂತ ಅಂದ್ರೆ ಹೃದಯದ ನಿಶ್ಚಯ, ಅದನ್ನು ತಿಳ್ಕೋದಿಲ್ಲ. ಆಕೂತಿ ಇದೆ, ಮನಸ್ಸಿನ ಅಭಿಪ್ರಾಯಕ್ಕೆ ಆಕೂತಿ ಅಂತಾರೆ. ಮನೋಭಿಪ್ರಾಯ ಆಕೂತಿ, ಆಕೂತ ವೇದನ ಅದನ್ನ ಅರಿಯೋದ್ರಿಂದ ಕೇಳುವಂಥವನಿಗೆ ಪ್ರವೃತ್ತಿ ಆಗೋದಿಲ್ಲ. ಅವನಿಗೆ ಕೋಪ ಬಂದಿದೆ ಅಂತ ಹೇಳಿ ಅವ್ರು ಕೆಲಸ ಮಾಡಕ್ ಹೋಗೋಣ, ಅದ ಪ್ರಸನ್ನ ಕೆಲಸ ಮಾಡೋಣ. ಅವನು ಹೇಳಬೇಕು ಇಂಥ ಮಾಡ್ಬೇಕು ಅಂತ. ಅವನ ಕೋಪ, ಅವನ ಪ್ರಸಾದ, ಅದರ ಹೃದಯ ಆಕೂತ, ಆ ಹೃದಯದಲ್ಲಿರ್ತಕ್ಕಂಥ ನಿಶ್ಚಯ, ಅದರಿಂದ ಕೇಳುವ ಅದನ್ನು ಪ್ರವೃತ್ತಿ ಆಗೋಲ್ಲಪ್ಪ. ಆಳಿಗೆ ಸ್ವಾಮಿಗೆ, ನಮ್ದು ಸ್ವಾಮಿಗಳಿಗೆ ಕೋಪ ಬಂದಿದೆ ಅಂತ ಹೇಳಿ ಏನೋ ಕೆಲಸ ಮಾಡೋಕ್ಕಾಗತ್ತಾ? ಏನೋ ಪ್ರಸನ್ನ ಆಗಿದ್ದಾರೆ ಅಂತ ಏನೋ ಕೆಲಸ ಮಾಡೋಕ್ಕಾಗತ್ತಾ? ಆ ಮನಸ್ಸಲ್ಲಿ ಏನೋ ಇರ್ಬೇಕು ಅಂತ ಹೇಳಿ ಏನೋ ಮಾಡೋಕ್ಕಾಗತ್ತಾ? ಕೋಪ ಬಂದ್ರು, ಪ್ರಸನ್ನವಾದ್ರು, ಹೃದಯ ಮನಸ್ಸು ಇಟ್ಕೊಂಡು ಅದು ಬರೋದಿಲ್ಲ. ಮಧ್ಯೆ ಯಾವ್ದಾದೆ ಪ್ರವೃತ್ತಿ ಶಬ್ದಾತ್ ಆಗತ್ತೆ, ಶಬ್ದದಿಂದ ಪ್ರವೃತ್ತಿ ಆಗತ್ತೆ. ಕೋಪ ಜವೇದನಾಥ್, ಕೋಪಾದಿಗಳು ಗೊತ್ತಾಗದೇ ಇರೋದ್ರಿಂದ ಕೋಪಾದಿಗಳಿಂದ ಪ್ರವೃತ್ತಿ ಆಗೋಲ್ಲ. ಶಬ್ದ ಅವನು ಹೇಳ್ತಾನೆ, ತೋಟಕ್ಕೆ ಕಾಯಿ ಕಿತ್ಕೊಂಡ್ಬರ್ರ ಅಂತಾನೆ. ಮನಸ್ಸಲ್ಲಿ ಏನಾದ್ರು ಇರ್ಲಿ, ಅದರಿಂದ ಪ್ರವೃತ್ತಿ ಆಗ್ತಾರೆ, ಶಬ್ದದಿಂದ ಪ್ರವೃತ್ತಿ ಆಗ್ತಾರೆ ಹೊರತು ಅವನ ಹೃದಯದಲ್ಲಿ ಏನಿದೆ ಅನ್ನೋದನ್ನ ಯಾರು ಪ್ರವೃತ್ತ ಆಗೋಲ್ಲ. ಸಿಟ್ಟಿದೆ ಅಂತ ಹೇಳಿ ಪ್ರವೃತ್ತ ಆಗೋಲ್ಲ, ಪ್ರಸನ್ನ ಆಗಿದ್ದಾನೆ ಪ್ರವೃತ್ತ ಆಗೋದಿಲ್ಲ. ಶಬ್ದ ಹಾಗೆ ಶ್ರುತಿ ಅಗ್ನಿಹೋತ್ರ ಜುಹುಯಾದ್ ಹೇಳಿ ಪ್ರವೃತ್ತ ಇದೆ ಹೊರತು ನೀವು ಕೊಡ್ತಿದ್ದು ರಾಗ ಇದೆ, ರಾಗದಿಂದ ಪ್ರವೃತ್ತ ಆದ, ಕಾಮದಿಂದ ಪ್ರವೃತ್ತ ಅಲ್ಲ, ಶ್ರುತಿಯಿಂದ ಪ್ರವೃತ್ತಿ. ಶ್ರುತಿ ಹೇಳ್ತಾ ಇದೆ ಪ್ರವೃತ್ತಿ ಅಂತ. ಇಂಥ ಮೂರ್ಖತೆ ನೋಡಿ ನಿಮಗೆ. ಮೂರ್ಖತೆಯ ಪರಮಾವಧಿ ಮೀಮಾಂಸಕರು. ಮುಟ್ಟ ಭಾರಿ ಬಲ್ಬಜಿರು. ಶ್ರುತಿ ಹೇಳ್ತಾ ಮಾಡ್ತಾನೆ ಇರ್ಬೇಕಾದ್ರೆ ಶ್ರುತಿ ಅದೇ ಎಷ್ಟು ಹೇಳ್ತಾರೆ, ಶ್ರುತಿ ಎಲ್ಲ ಮಾಡೋ ಶ್ರುತಿ ಒಂದೇನು ಹೇಳಿದ. ಮುಟ್ಟೋದಕ್ಕೆ ಒಂದು ಇತಿಮಿತಿ ಇರ್ಬೇಕು. ಶ್ರುತಿ ಹೇಳ್ತಾ ಇದ್ರೆ ಯಾರು ಕ್ರಮ ಮಾಡ್ತಾರ? ಶ್ರುತಿ ಒಂದ್ ಹೇಳಿದ್ಯಾ, ವಾಜಪೇಯಿ ಹೇಳಿದೆ, ಸೌಮ್ಯ ಹೇಳಿದೆ, ಮಾಡೋ ಹೋಗು. ಶ್ರುತಿ ಹೇಳ್ತಾ ಇದೆ ಯಾರು ಮಾಡೋಲ್ಲ, ನಿಂಗೆ ಆಸೆ ಇದ್ದೇನೆ ಮಾಡೋದು. ಆಸೆ ಇದ್ಮೇಲೆ ಶ್ರುತಿ ಕೇಳಿದಾಗ ಹೇಳ್ದಾಗ ಮಾಡ್ತಾನೆ.
ಏನೋ ಉದಾಹರಣೆ ಕೊಟ್ಟ. ಆಳಾದವನು ಸ್ವಾಮಿಯ ಕೋಪದಿಂದಲಾಗಲಿ, ಸ್ವಾಮಿಯ ಪ್ರಸಾದದಿಂದಲಾಗಲಿ, ಸ್ವಾಮಿಯ ಹೃದಯದಲ್ಲಿರುವ ನಿಶ್ಚಯದಿಂದ ಮನಸ್ಸಿನ ಸಂಕಲ್ಪದಿಂದಲಾಗಲಿ ಕೇಳುವಂತಹ ಭೃತ್ಯನಿಗೆ ಪ್ರವೃತ್ತಿ ಆಗೋಲ್ಲ, ಶಬ್ದದಿಂದ ಅವನು ಹೇಳುವ ಮಾತಿನಿಂದ ಪ್ರವೃತ್ತಿ ಆಗತ್ತೆ. ಯಾಕಂದ್ರೆ ಕೋಪ ಅರಿಯೋದೇ ಗೊತ್ತಾಗೋದಿಲ್ಲ. ಕೋಪ ಇದೆಯಾ ಹರಿಯ ಏನು ಗೊತ್ತಾಗುತ್ತೆ. ಮುರ್ಕೊಳ ಯಜಮಾನನ ಕೋಪ ಮತ್ತು ಪ್ರಸನ್ನತೆಯ ಮುಂತಾದ ಹೃದಯದಲ್ಲಿರುವ ಅನಿಸಿಕೆಯ ತಿಳುವಳಿಕೆಯಿಂದ, ಆ ಕೂತಾದ ಅನಿಸಿಕೆ, ಹೃದಯದಲ್ಲಿರುವ ಅನಿಸಿಕೆ, ಹೃದಯದಲ್ಲಿರುವ ಅವನ ಸಂಕಲ್ಪ, ಅನಿಸಿಕೆ, ನಿಶ್ಚಯ ಇರಬೇಕು. ಯಜಮಾನ ಹೃದಯದಲ್ಲಿರುವ ಅಂದ್ರೆ ಅದನ್ನ ಅರಿಯೋಣದಿಂದ ಶ್ರೋತವಾದವನಿಗೆ ಪ್ರವೃತ್ತಿ ಆಗುವುದಿಲ್ಲ, ಕರ್ಮದಲ್ಲಿ ಪ್ರವೃತ್ತಿ ಆಗುವುದಿಲ್ಲ. ಶ್ರೋತವಾದಂತಹ ಆಳಿಗೆ ಬೇಕು. ಶ್ರೋತವಾದ ಆಳಿಗೆ ಕೆಲಸದಲ್ಲಿ ಪ್ರವೃತ್ತಿ ಉಂಟಾಗುವುದಿಲ್ಲ. ಆದ್ರೆ ಅವನು ಹೇಳುವ ಶಬ್ದದಿಂದ, ಶಬ್ದ ಅಂದ್ರೆ ಮಾತು, ಸ್ವಾಮಿ ಹೇಳುವ ಮಾತಿನಿಂದ ಪ್ರವೃತ್ತಿ ಆಗುತ್ತದೆ. ಕೋಪಾದಿಗಳು ಗೊತ್ತಾಗುವುದಿಲ್ಲ. ಕೋಪಾದಿಗಳು ಅಂದ್ರೆ ಸ್ವಾಮಿಯ ಮನಸ್ಸಲ್ಲಿರೋ ಕೋಪಾದಿಗಳು, ಸ್ವಾಮಿಯ ಮನಸ್ಸಲ್ಲಿರೋ ಕೋಪಾದಿಗಳು ಹೊರಗಡೆಗೆ ಗೊತ್ತಾಗದೇ ಇರುವುದರಿಂದ, ಅದರಿಂದ ಯಾವುದು ಪ್ರವೃತ್ತಿ ಆಗುವುದಿಲ್ಲ. ಅಪ್ಪನ ಸಿಟ್ಟು ಬಂದೆ ಹೊಳಗೆ ಈಜೆಗೆ ಹೋಗ್ಬೇಕಾ? ಅಪ್ಪನ ಸಿಟ್ಟು ಬಂದೆ ಯಾಕೆ ಹೊಳಗೆ ಇಲ್ಲ ಅಂತ ಈಜೆಗೆ ಹೋಗ್ಬೇಕು. ಈಜೆಗೆ ಹೋಗ್ಬೋದು, ಸಿಟ್ಟು ಬಂದಿದ್ಯೋ, ಕೆಲಸ ಮಾಡ್ತೀಯ, ಸಿಟ್ಟು ಬಂದಿ, ಏನ್ ಗೊತ್ತಾಗತ್ತೆ? ಕೆಲಸ ಮಾಡ್ತಾ ಸಿಟ್ಟು ಬಂದ ಅದರಿಂದ ಪ್ರವೃತ್ತಿ ಆಗೋದಿಲ್ಲ. ಲಿಂಗಾದಯೋ ನ ಕೋಪಾದೆ ಸ್ಮರ್ಯಂತೆ ಪ್ರತಿಪಾದಕಾಃ. ಮಾನಾಂತರಮಿತಾಃ ಸಂತಃ ತೇ ಹಿ ಪುಂಸಾಂ ಪ್ರವರ್ತಕಾಃ. ಲಿಂಗಾದಯೋ ನ ಕೋಪಾದೇಃ. ಲಿಂಗಾದಯಃ ಲಿಂಗ್ ಆದಯಃ ಲಿಂಗಾದಯಃ ಲಿಂಗ್ ಆದಯಃ ಲಿಂಗಾದಯಃ ಲಿಂಜಾದಯಃ ಲಿಂಗಾದಯಃ ಅಲ್ಲ. ಏನ್ ಬರ್ಕೊಂಡೆ? ಲಿಂಗಾದಯೋ ನ ಕೋಪಾದೇ ಸ್ಮರ್ಯಂತೆ ಪ್ರತಿಪಾದಕಾಃ. ಮಾನಾಂತರಮಿತಾಃ ಸಂತಸ್ತೆ ಹಿ ಪುಂಸಾಂ ಪ್ರವರ್ತಕಾಃ. ಲಿಂಗಾದಯಃ ನ ಕೋಪಾದೇಃ ಸ್ಮರ್ಯಂತೆ ಪ್ರತಿಪಾದಕಾಃ. ಮಾನಾಂತರಮಿತಾಃ ಸಂತಃ ತೇ ಹಿ ಪುಂಸಾಂ ಪ್ರವರ್ತಕಾಃ. ಕೋಪಾದೇಃ ಕ್ರಿಯಾ ಪ್ರತಿಪಾದಕಾಃ ಲಿಂಗಾದಯಃ ನ ಸ್ಮರ್ಯಂತೆ. ಕೋಪವೇ ಮುಂತಾದ ಕೋಪದಿಂದಲೋ ಆಸೆಯಿಂದಲೋ ಭಯ ಅವುಗಳಿಂದ ಕ್ರಿಯೆಯಲ್ಲಿ ತೊಡಗಿಸುವಂತಹ ಲಿಂಗೋತ್ಸವ್ಯ ಇದೆಯಲ್ಲ, ಅದು ಜ್ಞಾಪಕ ಆಗಲ್ಲಪ್ಪ. ಕೋಪದಿಂದ ಜ್ಞಾಪಕ ಆಗತ್ತ? ಕೋಪ ಮತ್ತೆ ಸಂತೋಷ, ಅದು ಪ್ರಸನ್ನತೆ, ಆ ಒಂದು ಮನಸ್ಸಲ್ಲಿರುವ ವೇದನೆಗಳಿಂದ
ಕ್ರಿಯೆಯಲ್ಲಿ ತೊಡಗಿಸುವಂತಹ ಲಿಂಗ್ಲೋರ್ತವ್ಯ ಇದೆಯಲ್ಲ ಅವುಗಳು ಜ್ಞಾಪಕ ಆಗಲ್ಲಪ್ಪ. ಯಾಕೆಂದ್ರೆ ಅದು ಮಾನಾಂತರ್ಮಿತ, ಶ್ರುತಿಯಿಂದ ತಿಳಿದು ಬಂದದ್ದು ಲಿಂಗ್ಲೋರ್ತವ್ಯ, ಕೋಪಾದಿಗಳಿಂದ ತಿಳಿದು ಬಂದದ್ದಲ್ಲ. ಲಿಂಗ್ಲೋರ್ತವ್ಯಾದಿಗಳು ಎಲ್ಲಿ ತಿಳಿದು ಬಂದದ್ದು? ಶ್ರುತಿ ಮಾನಾಂತರ ಪ್ರಮಾಣಾಂತರದಿಂದ ತಿಳಿದು ಬಂದದ್ದಾದ್ದರಿಂದ ತೇಹಿ ಪುಂಸಾಂ, ಅವುಗಳು ಕಾಶಿ ಬದುಗಳ ತೇಹಿ ಪುಂಸಾಂ ಅವುಗಳು ಪುರುಷನ ತೊಡಗಿಸುತ್ತವೆ. ಉಟ್ಕೊಂಡಿವೆ ಪೊಳ ಮಾರಾಯ ನೇತೃತ್ವ ಮಾಡಗ. ಬರ್ಕೊಳ್ಳಿ. ಸ್ವಾಮಿಯ ಕೋಪವೇ ಮುಂತಾದವುಗಳಿಂದ, ಸ್ವಾಮಿ ಅಂತ ಬ್ರಾಕೆಟ್, ಸ್ವಾಮಿ ಅಂದ್ರೆ ಯಜಮಾನನ, ಕೋಪವೇ ಮುಂತಾದವುಗಳಿಂದ ಕ್ರಿಯೆಯಲ್ಲಿ ತೊಡಗಿಸುವಂತಹ ಕ್ರಿಯೆಯನ್ನು ಪ್ರತಿಪಾದನೆ ಮಾಡುವ, ಕ್ರಿಯೆಯನ್ನು ಪ್ರತಿಪಾದನೆ ಮಾಡುವ ಮಗು, ಕ್ರಿಯೆಯನ್ನು ಪ್ರತಿಪಾದನೆ ಮಾಡುವ, ಕೆಲಸವನ್ನು ಉಂಟು ಮಾಡುವ, ತಿಳಿಸಿಕೊಡುವ, ಪ್ರತಿಪಾದನೆ ಮಾಡುವ, ಕೆಲಸವನ್ನು ಪ್ರತಿಪಾದನೆ ಮಾಡುವ ಲಿಂಗ್ಲೋರ್ತವ್ಯಾದಿಗಳು, ಲಿಂಗ್ಲೋರ್ತವ್ಯಗಳು, ಲಿಂಗ್ಲೋರ್ತವ್ಯ. ಲಿಂಗ್ ಯಾವುದೋ? ಕುರಿಯಾಸ್. ಲೋಟ್ ಯಾವುದೋ? ಕರೋಸು. ತವ್ಯ ಯಾವುದೋ? ಕರ್ತವ್ಯ. ಹಾಗೆ ಜುಹುಯಾತ್, ಜುಹೋತು, ಹೋತವ್ಯಂ. ಅಗ್ನಿಹೋತ್ರಹಂ ಹೋತವ್ಯಂ. ಸೋಮಯಾಗ ಹೋತವ್ಯ. ಸೋಮಯಾಗಂ ಜುಹುಯಾತ್, ಸೋಮಯಾಗಂ ಜುಹೋತು. ಅದೇ ಲಿಂಗ್ ಲೋಟ್ತವ್ಯ. ಲಿಂಗ ಅಂದ್ರೆ ವಿಧಿಲಿಂಗ, ಒಂದು ಲೋಟ್ ಇದು. ಇನ್ನೊಂದು ತವ್ಯ ಅಂದ ಕೇಳ್ತಿದ್ದಾರೆ. ಸ್ವಾಮಿಯ ಕೋಪವೇ ಮುಂತಾದವುಗಳಿಂದ ಕ್ರಿಯೆಯಲ್ಲಿ ತೊಡಗಿಸುವಂತಹ, ಕ್ರಿಯೆಯನ್ನು ಪ್ರತಿಪಾದನೆ ಮಾಡುವ, ಕ್ರಿಯೆಯನ್ನು ಪ್ರತಿಪಾದನೆ ಮಾಡುವ ಲಿಂಗ್ಲೋರ್ತವ್ಯ ಮುಂತಾದವುಗಳು, ಲಿಂಗ್ಲೋರ್ತವ್ಯ ಮುಂತಾದವುಗಳು ಸ್ಮರಣೆಗೆ ಬರುವುದಿಲ್ಲ ಅಲ್ಲವೇ? ನೆನಪಿಗೆ ಬರುವುದಿಲ್ಲ ಅಲ್ಲವೇ? ನಸ್ಮರಿಯಂತೆ ಹಿ. ಕೋಪದಿಂದ ಲಿಂಗ್ಲೋರ್ತವ್ಯ ಜ್ಞಾಪಕ ಆಗತ್ತಾ? ಅಲ್ವೇ? ವೃತ್ತಿನಿಗೆ ಹೇಳ್ತಿದ್ದಾರೆ. ಆಳಿಗೆ ಸ್ವಾಮಿಯ ಕೋಪವೇ ಮುಂತಾದವುಗಳಿಂದ ಈ ನಾನೇನು ತೊಡಗಬೇಕು ಅನ್ನೋದಕ್ಕೆ ಇಂಥದ್ದು ಇದು ಹೊಡ್ಕೊಂಡು ಹೋಗುದು ಹೇಳ್ತಾ ಇದ್ದಾನೆ, ಅದ ಕಡ್ಕೊಂಬ ಅಂತ ಹೇಳ್ತಾ ಇದ್ದಾನೆ, ಅದ ಕೊಯ್ಕೊಂಬ ಅಂತ ಹೇಳ್ತಾನೆ. ಅಗದೇ ಮಾಡೋದು ಗೊತ್ತಾಗಲ್ಲಪ್ಪ. ಯಾವ ಕ್ರಿಯೆ ಗೊತ್ತಲ್ಲ ಸ್ವಾಮಿಯ ಕೋಪ ಪ್ರಸನ್ನತೆಯಿಂದ. ಕ್ರಿಯೆಯನ್ನು ಪ್ರತಿಪಾದನೆ ಮಾಡುವಂತಹ ಲಿಂಗ್ಲೋರ್ತವ್ಯಗಳು ನೆನಪಾಗುವುದಿಲ್ಲ ಅಲ್ಲವೇ? ವಾಕ್ಯ ಇದು. ಹಾಗಾದ್ರೆ ಮಾನಾಂತರಮಿತಾಹ, ಮಾನಾಂತರ ಶಾಸ್ತ್ರ ಪ್ರಮಾಣವೆಂಬ ಮತ್ತೊಂದು ಪ್ರಮಾಣದಿಂದ, ಅಂದ್ರೆ ಅಲೌಕಿಕ ಪ್ರಮಾಣದಿಂದ, ಶಾಸ್ತ್ರ ಪ್ರಮಾಣವೆಂಬ ಅಲೌಕಿಕ ಪ್ರಮಾಣದಿಂದ ಅವುಗಳು ಗೊತ್ತಾದವುಗಳಾಗುತ್ತವೆ, ಗೊತ್ತಾದವುಗಳಾಗಿ ಆಗುತ್ತವೆ ಅಲ್ಲವೇ? ಗೊತ್ತಾದವುಗಳು ಮಿತಾಹ ಸಂತ, ಗೊತ್ತಾದವುಗಳಾದವುಗಳಾಗಿ ಹಂಗ್ ಮಾಡ್ಕೋ. ಮಾನಾಂತರ ಮಿತಾಹ ಸಂತ ತಿಳ್ಕೊಂಡೆ. ಇನ್ನೊಂದು ಪ್ರಮಾಣದಿಂದ ಗೊತ್ತಾದದ್ದಾಗಿ ಆ ವಿಧಿಗಳು ಪುರುಷನನ್ನು ತೊಡಗಿಸುತ್ತವೆ. ಗೊತ್ತಾದದ್ದಾಗಿ ಆ ವಿಧಿಗಳು ಪುರುಷ ತೊಡಗಿಸುತ್ತೆ. ಯು ಡೂ ಅಗ್ನಿಹೋತ್ರ, ಡೂ ವೇದಾಧ್ಯಯನ, ಯು ಡೂ ದಾನ, ದಾನ ಮಾಡು, ಹೋಮ ಮಾಡು, ಅಧ್ಯಯನ ಮಾಡು. ಅದು ಶಾಸ್ತ್ರ ಗೊತ್ತಾಗದು. ಈಶ್ವರನ ಮನಸ್ಸಲ್ಲಿ ಏನಿದೆ ಅಂತ ಯಾರಿಗೆ ಗೊತ್ತೋ? ಈಶ್ವರ ಮನಸ್ಸನ್ನು ನೋಡ್ಕೊಂಡು ಯಾರು ಕರ್ಮ ಮಾಡಕ್ ಹೋಗಲ್ಲ. ವಿಧಿವಾಕ್ಯ ನೋಡಿ ಕರ್ಮ ಮಾಡ್ತಾರೆ. ಅಲ್ಲ, ಇವನು ಮಾಡುವಾದನ ಇಚ್ಛೆಯನ್ನು ಲೆಕ್ಕಕ್ಕೆ ತಗೊಳ್ತಾ ಇಲ್ಲ ಇವನು, ಈ ಪೂರ್ವಪಕ್ಷಿ. ಶಾಸ್ತ್ರ ಹೇಳ್ತಾ ಇದೆ ಮಾಡ್ತಾ ಇದ್ದಾನೆ ಅಂತ. ಶಾಸ್ತ್ರ ಹೇಳ್ತಾ ಇದ್ದ ಯಾರು ಮಾಡ್ತಾರ ಪ್ರಪಂಚದಲ್ಲೇ? ಶಾಸ್ತ್ರ ಹೇಳ್ದ 108 ಹೇಳಿದೆ ಶಾಸ್ತ್ರ ಎಲ್ಲ. ಈಗ ಕೆರ್ಕೊಳಕ್ಕೂ ಪುಸ್ತಕ ತಿಳಿದಾರೆ 108 ಹೇಳಿದೆ. ಅಷ್ಟು ಮಾಡಕ್ ಬೇಕಾ? ಹೇಮಾದ್ರಿ ತೆಗಿದ್ರೆ ಏನ್ ಬೇಕು? ಹೇಮಾದ್ರಿ ತೆಗಿದ್ರೆ ಏನ್? ಅಂಟ್ ಕೆರ್ಕೊಳ ಪುಸ್ತಕ ಇರಲ್ಲ, ಅಷ್ಟು ಕೆಲಸ ಹೇಳ್ತಾರೆ. ಹಂಗ ಅದನ್ನ ಮಾಡ್ತಾರೆ ಯಾರು. ನಿಮ್ಗೆ ಏನ್ ಬೇಕೋ ಅದು ಮಾಡ್ತಾ ಇರೋದು ಹಾಗೆ ಹೇಳ್ತಾ ಇದೆ. ಇವ್ ಅಷ್ಟೇ ಗೊತ್ತಾಗಲ್ಲ ಇವರಿಗೆ. ಶಾಸ್ತ್ರ ಪ್ರಮಾಣದಿಂದ ಗೊತ್ತಾದದ್ದಾದವುಗಳಾಗಿ ಯಾವ ವಿಧಿಗಳು ಅವುಗಳು ಪುಂಸನ್ನು ತೊಡಗಿಸುತ್ತವೆ ಹೊರತು ಮನಸ್ಸಿನಲ್ಲಿ ರಾಗಾದಿಗಳು ಅವನಂತ ಸಿದ್ಧಾಂತೆ ಆಸೆಯಿಂದ ತೊಡಗುತ್ತಾನೆ ಕರ್ಮದಲ್ಲಿ ಅಂತ ಇದ್ದೀರ ನೀವು. ಆಸೆ ಕರ್ಮ ಪ್ರವರ್ತಕ ಅಂತಿದ್ರ. ಆಸೆ ಅಲ್ಲ, ಶಾಸ್ತ್ರವಾಕ್ಯ ಪ್ರವರ್ತಕ ಅಂತ ಅವನು. ಅವಿದ್ಯಾ ಕಾಮದಿಂದ ಕರ್ಮ ಮಾಡ್ತಾನೆ ಅಂತ ಶಂಕರಾಚಾರ್ಯರು ಸುರೇಶ್ವರರು. ಅಲ್ಲ ಶಾಸ್ತ್ರ ಹೇಳಿದ್ರೆ ಕರ್ಮ ಮಾಡ್ತಾನೆ ಅಂತ ಇರುವುದು.
ಅವರು ಕರ್ಮ ಮಾಡೋದಕ್ಕೆ ಮಾನಾಂತರ ಮಿತಾಹ ಮಾನಾಂತ ಅನ್ಯದ್ ಮಾನಾಂತರ ಒಳ್ಳೆತನ ಪ್ರತ್ಯಕ್ಷಾದಿ ಮಾನಕ್ಕಿಂತ ಬೇರೆಯಾದ ಮತ್ತೊಂದು ಮಾನ, ಅಲೌಕಿಕವಾದ ಶಾಸ್ತ್ರಮಾನ, ಅದರಿಂದ ಮಿತ ಅಳೆಯಲ್ಪಟ್ಟದ್ದಾದ ಆ ವಿಧಿಗಳು ತೊಡಗಿಸುತ್ತೆ ದಾಸಂತಹ. ಅಸಲ್ವಾ ಉತ್ತಪರ್ಣನೆ ಆ ಮುಂತಾದಕ್ಕೇನು ದರಿದ್ರ ಕೋಪ ಮುಂತಾದವುಗಳಿಂದ ಎಷ್ಟು ಅವ್ಯಕ ಮಗ ನೋಡ, ಅವು ಕರೆಕ್ಟ್ ಬರ್ಕೊಂಡಿದ್ದಾರೆ. ಕೋಪವೇ ಮುಂತಾದವುಗಳಿಂದ ಯಾವುದಿಗೆ ಸ್ಮರಣೆಗೆ ಇಲ್ಲಿ ಹಂಗ್ ಮಾಡೇ ಇಲ್ಲ. ಲಿಂಗೋಟವ್ಯಾದಿಗಳು ಕೋಪಾದಿಗಳನ್ನ ಪ್ರತಿಪಾದನೆ ಮಾಡುತ್ತೆ ಅಂತ ಎಲ್ಲೂ ಕೇಳೇ ಬಂದಿಲ್ಲ, ಯಾವ ಕೋಶಗಳಲ್ಲೂ ಇಲ್ಲ. ಕೋಪಾದಿ ಮಾಡಿದ ಹಿಂಗಾದಿ ಆಜ್ಞಾಬೋಧಕ ಶಬ್ದಗಳು ಕ್ರೋಧಾದಿಗಳನ್ನು ಹೇಳುತ್ತೆ ಅಂತ ಯಾವ ಕೋಶದಲ್ಲೂ ಕಂಡು ಬಂದಿಲ್ಲ. ಯಾರು ಹೇಳ ಅಪ್ರಸಕ್ತ ಅದು ಅಲ್ಲ ಅಲ್ಲ. ಇವ್ರು ಹೇಳೋದು ಕೋಪವೇ ರಾಗದಿಂದ ಕರ್ಮ ಮಾಡ್ತಾನೆ ಅಂತಿರಲ್ಲ, ರಾಗದಿಂದ ಕರ್ಮ ಮಾಡ್ತಾರೆ ಅಂತ ಕಂಡು ಬಂದಿಲ್ಲ ಅಂತ ಇದ್ದಾರೆ. ಲಿಂಗೋಟದ ರಾಗಾದಿಗಳು ಮಾಡುತ್ತೆ ಯಾರು ಹೇಳಿದ್ದಾರೆ? ಸಿದ್ಧಾಂತ ಹೇಳ್ತಾ ಇರೋದೇನೋ ರಾಗದಿಂದ ಕರ್ಮ ಮಾಡ್ತಾನೆ, ಕಾಮದಿಂದ ಕರ್ಮ ಮಾಡ್ತಾನೆ. ರಾಗ ಕಾಮ ಕೋಪ ಎಲ್ಲ ಮನಸ್ಸಿನ ಧರ್ಮ, ಅವುಗಳು ಕರ್ಮವನ್ನು ತೊಡಗಿಸುತ್ತೆ ಅಂತ ಹೇಳಿ ಲಿಂಗೋಟ ವ್ಯಾಧಿಗಳು ತಂದ್ಕೊಡಲ್ಲಪ್ಪ. ಲಿಂಗೋಟ ವ್ಯಾಧಿಗಳು ಇದು ಅವನ ಮನಸ್ಸಲ್ಲಿದೆ ಅಂತ ಹೇಳಿ ನೆನಪು ತಂದ್ಕೊಡಲ್ಲ ಅಂತ ಇದ್ದಾರೆ. ವಾಕ್ಯದಲ್ಲಿ ವಾಕ್ಯ ಕ್ರಿಯೆ ತೊಡಗಿಸುತ್ತೆ, ವಾಕ್ಯ ಕ್ರಿಯೆಯನ್ನು ತೊಡಗಿಸುತ್ತೆ. ವಾಕ್ಯ ಕ್ರೋಧದಿಂದ ಬಂದಿರೋದ ಪ್ರಸನ್ನತೆಯಿಂದ ಬಂದಿರೋದ? ಅದು ಪ್ರಸಂಗವೇ ಇಲ್ಲ, ಅದು ಅಪ್ರಾಪ್ತ ಪ್ರತಿಷೇಧ. ಅದು ಯಾರು ಹೇಳ್ತಾರೆ ಅದನ್ನ? ಯಾರು ಹೇಳಿಲ್ಲ ಅದನ್ನ. ವಾಕ್ಯ ಕೋಪದಿಂದ ಬಂದಿದೆ ಯಾರು ಹೇಳಿಲ್ಲಪ್ಪ, ಅವ್ರು ಹೇಳ್ತಿದ್ದಾರೆ. ನೀವೇನಂತೀರಾ? ರಾಗದಿಂದ ಮನುಷ್ಯ ಕರ್ಮ ತೊಡಗ್ತಾನೆ ಅಂತಿದ್ದಾರೆ ಸಿದ್ಧಾಂತಿ. ರಾಗದಿಂದ ತೊಡಗೋದಿಲ್ಲ, ವಾಕ್ಯದಿಂದ ತೊಡಗ್ತಾನೆ ಅಂತ ಇದ್ದಾನೆ. ಕೋಪಾದಿಗಳು ಕ್ರಿಯಾ ಪ್ರತಿಪಾದಕ ಅಂತ ಹೇಳಿ ಎಲ್ಲೂ ಲಿಂಗಾದಿಗಳು ಸ್ಪರ್ಶಕ್ಕೆ ಆ ರೀತಿಯಾಗಿ ಲಿಂಗಾದಿಗಳು ನೆನಪಿಗೆ ಬರುವುದಿಲ್ಲ ಅಂತ ಹೇಳಿ ಲಿಂಗಾದಿಗಳು ಆ ರೀತಿ ನೆನಪಿಗೆ ಬರುವುದಿಲ್ಲ. ಲಿಂಗೋಟ ವ್ಯಾಧಿಗಳು ಕೋಪಾದಿಗಳಿಂದ ಬಂದದ್ದು ಅಂತ ನೆನಪಿಗೆ ಬರೋಲ್ಲ. ಲಿಂಗೋಟ ಕೋಪದಿಂದ ಲಿಂಗೋಟ ಬಂದಿದ್ದು ನೆನಪಾಗತ್ತಾ? ಕೋಪದಿಂದ ಲಿಂಗೋಟ ವಿಧಿಯಿಂದ ಕರ್ಮ ಮಾಡ್ತಾನೆ ಅಂತ ಕೋಪಾದಿಗಳಿಂದ ಲಿಂಗೋಟ ಬಂದಿದ್ದು ಯಾರು ಅಂತಾರೆ? ಕೋಪಾದಿಗಳಿಂದ ಕ್ರಿಯಾ ಪ್ರವರ್ತಕವಾದ ಲಿಂಗೋಟ ವ್ಯಾಧಿಗಳು ನೆನಪಿಗೆ ಬರುತ್ತದೆ. ಏನ್ ಬರ್ಕೊಂಡ್ಯಾ? ಸ್ವಾಮಿಯ ಕೋಪವೇ ಮುಂತಾದವುಗಳು ಸ್ಮರಿಸಲ್ಪಡುವುದಿಲ್ಲವಲ್ಲವೇ? ಸ್ಮರಣೆಗೆ ಬರುವುದಿಲ್ಲ ಅಲ್ಲ, ಅದು ಸ್ಮರಿಸಲ್ಪಡುವುದಿಲ್ಲ. ಲಿಂಗೋಟ ವ್ಯಾಧಿಗಳು ಸ್ಮರಣೆಗೆ ಸ್ಮರಿಸಲ್ಪಡುವುದಿಲ್ಲವಲ್ಲವೇ? ಲಿಂಗೋಟ ವ್ಯಾಧಿಗಳು ಸ್ಮರಿಸಲ್ಪಡುವುದಿಲ್ಲವಲ್ಲವೇ? ಆ ರೀತಿ ಸ್ಮರಣೆಗೆ ಬಂದಲ್ಲ ಅಲ್ವೇ? ಸ್ಮರಿಸಲ್ಪಡುವುದಿಲ್ಲವಲ್ಲವೇ? ಸ್ಮರಿಸಲ್ಪಡುವುದಿಲ್ಲವಲ್ಲವೇ? ಏಕೆಂದರೆ ಲಿಂಗೋಟ ವ್ಯಾಧಿಗಳು ಮಾನಾಂತರ ಮಿತವಾಗಿದೆ. ಲಿಂಗೋಟ ವ್ಯಾಧಿಗಳು ಮನಸ್ಸಿನ ವೃತ್ತಿಯಿಂದ ಬಂದದ್ದಲ್ಲ. ಮಾನಾಂತರ ಮಿತಾಹ ಲಿಂಗೋಟ ವ್ಯಾಧೇಯ ಆಗಿದ್ದು ಅವುಗಳು ಪುರುಷನ್ ತೊಡಗಿಸುತ್ತೆ. ಉಲ್ಟಾ ಹೇಳ್ತಾ ಇದ್ದೇನೆ ಅವನು. ಅಪ್ರಾಪ್ತ ಪ್ರತಿಷೇಧ ಅದು. ಯಾರು ಹೇಳಿದ್ದಾರೆ? मालिक के गुस्सा प्रसन्नता आदि मनोगत अभिप्रायों की जानकारी से श्रोता नौकर आदि की प्रवृत्ति होता है, यह भी संभव नहीं। क्योंकि ಅಂದ್ರೆ ಮಾಲಿಕನ ಆಗೋಲ್ಲ, ಯಾಕೆಂದ್ರೆ ಅದು ಗೊತ್ತಾಗೋಲ್ಲ ಅಂತ. क्योंकि उसकी आज्ञा रूप ಎರಡನ್ನೂ ಸೇರಿಸಿ ಅರ್ಥ ಮಾಡಿದ್ದಾರೆ. उसकी आज्ञा रूप शब्द से गुस्से आदि का पता नहीं चलता. ಹೌದಾ? ಆಜ್ಞೆನ ಗುಸ್ಸೆ ಗೊತ್ತಾಗಲ್ಲ. लिंगादि आज्ञा बोधक शब्द क्रोधादि के बोधक है, ऐसा कहीं कोशादि में नहीं कहा गया है. ಲಿಂಗಾದಿಗಳು ಕೋಪಾದಿಗಳನ್ನ ಹೇಳುತ್ತೆ ಅಂತ ಯಾರು ಹೇಳಲ್ಲ. ಯಾವ ಕೋಶದಲ್ಲೂ ಪ್ರಸಿದ್ಧವಾಗಿಲ್ಲ, ಯಾವ ಕೋಶದಲ್ಲೂ ಸಿಕ್ಕಿಲ್ಲ, ಪ್ರಸಂಗವೇ ಇಲ್ಲ. ಲಿಂಗಾದಿಗಳು ಕೋಶಾದಿಗಳು ಹೇಳುತ್ತೆ ಅನ್ನೋ ಪ್ರಸಂಗವೇ ಇಲ್ಲ.
ಎಲ್ಲಿ ಪ್ರಸಂಗ ಇದೆ? ಯಾರು ಹೇಳ್ತಾರೆ ಅದನ್ನ? प्रमाणांतर से जब ಅಲ್ಲಲ್ಲ, ಅಲ್ಲಿಗೆ ಪ್ರಸಂಗ ಇರ್ಬೇಕಲ್ಲ. ಅಪ್ರಾಪ್ತ ಪ್ರತಿಷೇಧ. ಕೋಪಾದಿಗಳಿಂದ ಕ್ರಿಯೆಯನ್ನು ಪ್ರತಿಪಾದನೆ ಮಾಡುವಂತ ಲಿಂಗಾದಿಗಳು ಬರುತ್ತೆ ಅಂದ್ರೆ ಇಲ್ಲ ಅಂದ್ರೆ ಪ್ರಸಂಗ ಇದೆ. ಕೋಪಾದಿಗಳು ಕೋಪ, ರಾಗ, ದ್ವೇಷ, ಭಯ ಅವುಗಳಿಂದ ಕರ್ಮ ಮಾಡ್ತಾರೆ ಅದು ನೀವಂತೀರಾ. ಅದನ್ನ ಲಿಂಗೋರ್ತವ್ಯ ಬಂದಿದೆ, ಅದಿಲ್ಲ ಅಂತ ಇದೆ. ನಾನು ಉಲ್ಟಾ ಅವನು ಹೇಳ್ತಿರೋದು. ಆಮೇಲೆ ಮುಂದೆ ಕೇಳು. प्रमाणांतर से जब ಅದನ್ನ ಅಪ್ಪರು ಇದೆ ಇಲ್ಲ ಹೋದ ಈಗ ಹಾ ಅದು ನೀವ್ ಓದ್ಕೋ. ಹಾ ಹಾ ನೀವ್ ಓದ್ಕೋ ಬಾಣ ಹಾ ಹೌದಾ. ಶಾಸ್ತ್ರ ಪ್ರಮಾಣವೆಂಬ ಇನ್ನೊಂದು ಪ್ರಮಾಣದಿಂದ ಗೊತ್ತಾಗಿ ಆ ವಿಧಿಗಳು ಅಯ್ಯ ಆದದ್ದಾಗೆ ಪ್ರಮಾಣಾಂತರದಿಂದ ವಿಧಿಗಳು ಬಂದದ್ದಾಗಿ, ಶಾಸ್ತ್ರ ಪ್ರಮಾಣ ಮತ್ತೊಂದು ಪ್ರಮಾಣದಿಂದ ವಿಧಿಗಳು ಬಂದದ್ದಾಗಿ ಅವುಗಳು ಪುರುಷರು ಪ್ರವರ್ತಿಸುತ್ತವೆ. ಆ ಇದನ್ನು ಇವರು ಕೂಡ ಮಾಡಿದ್ದಾರೆ. ಯಾರು ಹೇಳ್ತಾರೆ? ಶಬ್ದ ಮುಂತಾದ ಶಬ್ದಗಳು ಕೋಪ ಮುಂತಾದವನ್ನು ಬೋಧಿಸುವವೆಂದು ವ್ಯಾಕರಣದಲ್ಲಿ ಎಲ್ಲಿಯೂ ನೆನಪಿಗೆ ಬರುವುದಿಲ್ಲ. ಅಲ್ಲಪ್ಪ, ವ್ಯಾಕರಣದಲ್ಲ, ವ್ಯಾಕರಣ ವಿಷಯ ಅಲ್ಲ. ವ್ಯಾಕರಣ ಅದಕ್ಕೆ ಹಿಂಗೆ ನೀವು ನೋಡ್ತೀವಿ ಕೋಪ ಬೋಧಿಸುತ್ತೆ ಯಾರು ಹೇಳಿದ್ದಾರೆ? ಯಾರಾದ್ರೂ ಹೇಳಿದ್ದು ಬರಲ್ಲ ಅಂತ ನೆನ್ಬೇಕಾ? ಪ್ರಸಂಗವೇ ಇಲ್ಲ ಅದಕ್ಕೆ. ಕೋಪಾದಿಗಳಿಂದ ತೊಡಗ್ತಾರೆ ಪ್ರಸಂಗ ಇದೆ. ಮನುಷ್ಯ ಹತ್ಯೆ ಮಾಡೋ ಕೋಪ ಇದೆ, ಕೋಪದಿಂದ ಹತ್ಯೆ ಮಾಡಕ್ ಹೋಗ್ತಾನೆ, ರಾಗದಿಂದ ಕದಿಯಕ್ಕೆ ಹೋಗ್ತಾನೆ. ರಾಗದ್ವೇಷಾದಿಗಳು ಪ್ರವೃತ್ತಿಗೆ ಕಾರಣ ಅಂತ ಪ್ರಸಿದ್ಧವಾಗಿದೆ. ಅದನ್ನು ಅಲಗರಿತಾ ಇದ್ದಾನೆ ಅವನು. ಕೋಪಾದಿಗಳಿಂದ ಕ್ರಿಯಾ ಪ್ರತಿಪಾದಕವಾದ ಲಿಂಗೋರ್ತವ್ಯಾದಿಗಳು ನೆನಪಿಗೆ ಬರುತ್ತಿವೆ ಎಂಬುದಿಲ್ಲ. ಯಾಕೆಂದರೆ ಲಿಂಗೋರ್ತವ್ಯಾದಿಗಳು ಮಾನಾಂತರಮಿತವಾಗಿದ್ದು, ಏಕೆಂದರೆ ಲಿಂಗೋರ್ತವ್ಯಾದಿಗಳು ಮಾನಾಂತರಮಿತವಾದ್ದಾಗಿದ್ದು ಲಿಂಗೋರ್ತವ್ಯಾದಿಗಳು ಮಾಡ್ಕೊಂಡ್ಬಿಡು. ಲಿಂಗೋರ್ತವ್ಯಾದಿಗಳು ಮಾನಾಂತರಮಿತವಾಗಿದ್ದು ಅವುಗಳು ಪ್ರವರ್ತಿಸುತ್ತವೆ. ಇದು ಅನುಭವದಲ್ಲಿ ಇದು. ಅಧಿಗಂಗಾದ್ಯಭಿಧಾನೈಸ್ತೋ ಲಿಂಗಭೂತೈರಿಹೇಂಗಿತಾಃ ರಾಗಾದಯೋ ನಿಯೋಗಸ್ಯ ಸಿದ್ಧೈ ವಿಷಯ ಸಾಧನಾ. ಧಿಂಗಾಮ ಓದಗೆ ಬಲಗಳಿಗೆ दिगंगादिभिधानैः तु लिंगभूतैः इह इंगिताः रागादयः नियोगस्य सिद्ध्यै विषयसाधनाः. ಇಹ ಅಂದ್ರೆ ಈ ವ್ಯವಹಾರದಲ್ಲಿ ಧಿಕ್ ಅಂತ ಅಂದ್ಕೊಂಡ. ಧಿಕ್ ತಾಮಸ್ತು ನಿಂಗೆ ಧಿಕ್ಕ ಹೆಚ್ಚ ಕೆಟ್ಟ ಬಳಸಿ ಬೈತಾರೆ. ಹಂಗ ಅಯ್ಯ ಹಿಂಗ ಲೋಕ ಹಿಂಗ್ ಮಾಡ್ಬೇಕಣೋ ಹಂಗ ಅಂತ ಒಂದು ಪದ, ಧಿಕ್ ಅಂತ ಒಂದು ಪದ. ಇದೇ ಮೊದಲಾದ ಅಭಿಧಾನ ಹೆಸರುಗಳಿಂದ ಶಬ್ದದಿಂದ ಅಂತ. ಧಿಕ್ ಅಂತ ಒಂದು ಅಭಿಧಾನ, ಅಭಿಧಾನ ಅಂದ್ರೆ ಹೇಳೋದು, ಅಂಗ ಅಂತ ಹೇಳೋದು. ಇದೇ ಮೊದಲಾವುಗಳಿಂದ ಇದೇನಾಗುತ್ತೆ, ಇದು ಲಿಂಗ. ಆ ಮನಸ್ಸಲ್ಲಿ ಧಿಕ್ಕ ಬೈಯುವಾಗ ಕೋಪ ಬಂದಿದೆ, ದರಿದ್ರ ಅನ್ನೋ ಏನಿದ್ಕೊತೀನೋ ನೀವು ಸಿಟ್ಟ ಇದೆ. ಅಯ್ಯ ಹಂಗಲ್ಲ ಕಣಪ್ಪ ಅನ್ನುವಾಗ ಇನ್ನೊಂದು ರೀತಿ ಮನಸ್ಸಿನ ಪ್ರಭಾವ. ಅಯ್ಯ ಅನ್ನುವಾಗ ಮನಸ್ಸಿನ ಒಂದು ಸ್ವಭಾವವನ್ನು ಊಹೆ ಮಾಡಿಸಿಗೆ. ಧಿಕ್ ನಿಮಗೆ ದರಿದ್ರ ಅನ್ನುವಾಗ ಒಂದು ರೀತಿ ನೋಡಿ. ಈ ರೀತಿ ಇದರಿಂದ ಇಂಗಿತಜ್ಞರು, ಇಂಗಿತ ಮನಸ್ಸಿನ ಇಂಗಿತವನ್ನ ಇಂಗಿತ ಜ್ಞಾನ ಇಂಗಿತಾಹನ ಲಿಂಗಭೂತೈಹಿ ಆ ಗುರುತಾಗಿರುವ ಅವುಗಳಿಂದ ಇಂಗಿತವಾದ ರಾಗಾದಿಗಳು, ಇಂಗಿತ ಅಂದ್ರೆ ಮನಸ್ಸಲ್ಲಿರ್ತಕ್ಕಂಥ ರಾಗಾದಿಗಳಿಗೆಲ್ಲ ಅದು ನಿಯೋಗಸ ಸಿದ್ಧೈ, ನಿಯೋಗವು ಸಿದ್ಧಿಯಾಗುವುದಕ್ಕಾಗಿ ಅದು ವಿಷಯವನ್ನು ಸಾಧನೆ ಮಾಡುತ್ತೆ. ವಿಷಯ ಸಾಧನಾ ಭವಂತಿ ನಿರ್ಧಾರ ಮಾಡ್ಕೋಬೇಕು. ವಿಷಯ ಸಾಧನಾ ಏನ್ ಮಾಡಿದ್ದಾರೆ? ರಾಗಾದಿಯ ವಿಷಯ ಸಾಧನಾ ಭವಂತಿ, ರಾಗಾದಿ ವಿಷಯ ಸಾಧನೆ ಉಂಟು ಮಾಡ್ತಾರೆ. ಆಮೇಲೆ ಅವುಗಳಿಂದ ಊಹಿಸಲ್ಪಡುವ ರಾಗಾದಿಗಳೇ ನಿಯೋಗವು ಸಿದ್ಧಿಸುವುದಕ್ಕೆ
ಅವುಗಳು ನಿಯೋಗಿಸಿದ್ರೆ ಅದು ಆಮೇಲೆ ಇದಾಗುತ್ತೆ. ರಾಗಾದಿಗಳು ಸಾಧನ ಆಗುತ್ತೆ ಆಮೇಲೆ ನೀ ಹೇಳ್ದಂಗೆ. ಅಷ್ಟು ಬರೀ ರಾಗಾದಿಯಿಂದ ಮಾಡ್ತಾ ಇದ್ದೀನಿ ಬೇಡಿ. ವಾಕ್ಯದಿಂದ ರಾಗದಿಂದ ನಿಯೋಗ. ಹಂಗ್ ಮಾಡ್ತಾ ಇದ್ದಾರೆ. ವಾಕ್ಯ ರಾಗ ನಿಯೋಗ ಪದ್ಧತಿ. ದಿಕ್ಕು ಅಂಗ ಆದಿಯಿಂದ ಹುಚ್ಚ ಅಂತ ಪ್ರಶ್ನೆ ಅಂದ್ರೆ ಅದು ಸೌಮ್ಯ ಮಗು ಅಣ್ಣ ಅನ್ನುವ ಪ್ರೀತಿ ಆ ವಾಕ್ಯ ಪ್ರೇಮವನ್ನ ಸೂಚನೆ ಮಾಡುವಂತ ವಾಕ್ಯ. ದರಿದ್ದ ಎಂಥ ದಿನ ಅಂತ ತಿರಸ್ಕಾರ ಪದ, ಪುರಸ್ಕಾರ ಪದ, ಆಮೇಲೆ ಆದರ ಪದ, ಮತ್ತೆ ಗೌರವ ಪದ, ಪ್ರೇಮ ಪದ, ಇವುಗಳಿಂದ ಅವನ ಇಂಗಿತ, ಮನಸ್ಸಿನ ಇಂಗಿತ ಮನಸ್ಸು ಇಂಗಿತ ಅಂದ್ರೆ ಮನಸ್ಸಲ್ಲಿರ್ತಕ್ಕಂಥ ಅಂತ. ಆ ಮನಸ್ಸಲ್ಲಿ ಏನು ಇಂಗಿತ ಅಂತ, ಅಭಿಪ್ರಾಯ ಅಂತ ಇಂಗಿತ ಒಪಿನಿಯನ್. ಈ ಲಿಂಗವಾಗಿರುವ ಇವುಗಳಿಂದ, ಇದೆಲ್ಲ ಲಿಂಗ. ಅಭಿಧಾನೈ ಲಿಂಗೈ ದಿಕ್ ಅಂಗ ಮುಂತಾದ ಶಬ್ದಗಳೆಂಬ ಲಿಂಗವಾಗಿರುವ ಇವುಗಳಿಂದ ಇಂಗಿತವಾದ ರಾಗಾದಿಗಳು ನಿಯೋಗ ಸಿದ್ಧಿಗೆ ವಿಷಯ ಸಾಧನವಾದ ರಾಗಾದಿಗಳು ನಿಯೋಗದ ವಿಷಯ ಸಿದ್ಧಿಗೆ ಬೇಕಾಗುತ್ತದೆ. ನಿಯೋಗ ಸಿದ್ಧಿ ಅದು ಬೇಕು. ಅದು ಲಿಂಗೋರ್ತವ್ಯ ವಿಧಿ, ಅದನ್ನ ಆಮೇಲೆ ರಾಗ, ಆಮೇಲೆ ನಿಯೋಗ. ಮೊದಲು ಲಿಂಗೋರ್ತವ್ಯದಿಂದ ರಾಗ, ರಾಗದಿಂದ ನಿಯೋಗ ಅವನು ಹೇಳ್ತಿದ್ದಾನೆ. ಪೂರ್ವಪಕ್ಷಿ ಅದು ಮಾಡ್ಕೊಳ್ತಾ ಇದ್ದಾನೆ. ದಿಕ್ ಅಂಗ ಮುಂತಾದ ಈ ಒಂದು ಮಾತುಗಳಿಂದ ಬರ್ಕೊಳ್ಳಿ. ದಿಕ್ ಅಂಗ, ಅಂಗ ಅಂದ್ರೆ ಅಯ್ಯ ಅಂದ್ರೆ, ದಿಕ್ ಅಂದ್ರೆ ಥೂ ಅಂತ ಅರ್ಥ. ದಿಕ್ ಅಂದ್ರೆ ಥೂ, ಅಂಗ ಅಂದ್ರೆ ಅಯ್ಯ. ಮುಂತಾದ ಮಾತುಗಳೆಂಬ ಗುರುತುಗಳಿಂದ ಅದ ಮಾತುಗಳಾದ ಗುರುತುಗಳನ್ನ ಮಾಡ್ಕೊಳ್ತಿರೋ. ಮಾತುಗಳಾದ ಗುರುತುಗಳಿಂದ ವಿಷಯವನ್ನು ಸಾಧನೆ ಮಾಡುವ ಇಂಗಿತವಾದ ರಾಗಾದಿಗಳು, ಮನಸ್ಸಿನಲ್ಲಿರುವ ರಾಗಾದಿಗಳು, ಇಂಗಿತವಾದ ಮನಸ್ಸಿರುವ ರಾಗಾದಿಗಳು ನಿಯೋಗ ಸಿದ್ಧಿಗೆ ಆಗುತ್ತವೆ. ಕಿರಣ್ ಏನ್ರೇ ಏನು ಹೇಳೋದೇ ಇಲ್ಲ ಕಣ್ಣ, ನೀವು ಸುಮ್ಮನೆ ಬಿಡ್ತೀರ, ಬಹಳ ಕಷ್ಟ ಆಗುತ್ತೆ ನಮ್ಗೆ. ಗುರುಗಳೇ ಎಲ್ಲ ಕರೆಕ್ಟ್ ಆಗಿದೆಯಲ್ಲ ಗುರುಗಳೇ? ಅಲ್ಲಪ್ಪ, ಅದು ಕಿರಣ್ ಒಪ್ತಾ ಇಲ್ಲ ನಮ್ಮ ಇವನು ತೇಜು. ಅದೇ ಅರ್ಥ ತೇಜು ಹೇಳಿದ ತರಾನೇ ಇವರು ಜೋಯಿಸರು ಎಲ್ಲ ಅರ್ಥ ಹಾಗೆ ಮಾಡಿದ್ದಾರೆ. ಅದು ಪ್ರಸಂಗನೇ ಇಲ್ವಲ್ಲ. ಹೌದು, ಪ್ರಸಂಗನೇ ಇಲ್ಲಪ್ಪ. ಅದು ಪ್ರಸಂಗ ಇಲ್ಲದನ್ನ ಯಾಕೆ ಮಾಡ್ಬೇಕು? ಅಪ್ರಾಪ್ತ ಪ್ರದೇಶ ಯಾಕೆ ಮಾಡ್ಬೇಕು? ರಾಗಾದಿಗಳು ನಿಯೋಗದ ಸಿದ್ಧಿಗಾಗಿ ಇರುತ್ತವೆ. ಯಾವಾಗ್ಲೂ ತೇಜು ಹಾವಲ್ಲ ಅಂತ ಅನ್ಬಾರ್ದು. ಚಾಪೆ ಹಾವಲ್ಲ ಅನ್ಬೇಕಾ? ಹಾವು ತಿಳ್ಕೊಂಡೇ ಇಲ್ಲ, ಹಾವಲ್ಲ ಯಾಕೆ ಅನ್ಬೇಕ? ಹಾಗೆ ಅದು ಇದು ನೀವೇನ್ ಹೇಳ್ತಿದೆ ಓದ್ಬೇಕು, ಇನ್ನೇನು ಓದ್ಬೇಕು, ನಿಂದ ಇರುತ್ತೆ. ಆಜ್ಞಾಬೋಧಕ ಶಬ್ದಗಳು ಆಜ್ಞಾಬೋಧಕ ಶಬ್ದಗಳು ಕ್ರೋಧಾದಿಗಳನ್ನ ಹೇಳುತ್ತೆ ಅಂತ ಯಾವ ಕೋಶಗಳಲ್ಲೂ ಸ್ಮರಿಸಿಲ್ಲ. ಆಜ್ಞಾಬೋಧಕ ಶಬ್ದಗಳು ಕೋಪಾದಿಗಳನ್ನು ಹೇಳುತ್ತೆ ಅಂತ ಎಲ್ಲೂ ಹೇಳಿಲ್ಲ. ಯಾರು ಹೇಳಿದವರು ಯಾರಿದ್ದಾರೆ? ಆಜ್ಞಾಬೋಧ ಕೋಪಾದಿಗಳು ಹೇಳುತ್ತೆ ಅಂತ ಹೇಳಿದವರು ಮುಂಚೆ ತೋರಿಸೋ. ಅಂದ್ರೆ ರಾಗ ಕೋಪ ಅದರಿಂದ ಕ್ರಿಯೆ ನಡೆಯುತ್ತೆ ಅಂತ ಆದಾಗ ಅಂತ ಒಬ್ಬ ವಾದಿ ಶುರು ಮಾಡ್ಕೊಂಡಲ್ಲ. ಅಂದ್ರೆ ಸಿದ್ಧಾಂತ ಹೇಳ್ತೀನಲ್ಲ, ರಾಗಾದಿಗಳಿಂದ ಕ್ರಿಯೆ ಅಂತ. ಅದನ್ನ ಲಿಂಗೋರ್ತವಿಧಿನ ಕೋಪಾದಿಗಳು ಅದನ್ನ ಅವನು ಪೂರ್ವಪಕ್ಷಿ ಅಲ್ಲ, ಅದರಿಂದ ಅಲ್ಲ, ವಾಕ್ಯದಿಂದಲೇ. ವಾಕ್ಯದಲ್ಲಿ ಯಾವುದೇ ರಾಗಾದಿಗಳು ಗೊತ್ತಾಗಲ್ಲ. ವಾಕ್ಯದ ರಾಗಾದಿಗಳು ಗೊತ್ತಾಗಲ್ಲ. ರಾಗಾದಿಗಳಿಗೆ ಒಂದೋದೇ ಲಿಂಗಾದಿಗಳು ಕೋಪಾದಿಗಳು ಅಂತ ಎಲ್ಲಿದೆ? ಲಿಂಗಾದಿಗಳು ಕೋಪಾದಿಗಳಿಗೆ ಕಾರಣ ಅಂತ ಹೇಳಿಲ್ಲ ಅಂತ ಯಾರು ಹೇಳ್ತಾರೆ? ಹುಚ್ಚು ಹೆಡ್ರಾದ ಕಿವಿಡ್ರಿ ಅಂತ. ತೇಜು ಅದು ಅರ್ಥ ತಿಳ್ಕೊಬೇಕು. ಈಗ ಕುರ್ಯಾತ್ ಜುಹುಯಾತ್ ಅಂತ ಯಾರು ಹೇಳಿದ್ರೆ ಅದರಿಂದ ಕೋಪದಿಂದ ಅದನ್ನ ಹೇಳ್ತಾ ಇದ್ದಾರೋ ಇಲ್ಲ ಸಂತೋಷ ಪಟ್ಕೊಂಡು ಹೇಳ್ತಾ ಇದ್ದಾರೋ ಅದು ಗೊತ್ತಾಗಲ್ಲ ಅಂತ ಇದಾರೆ ಅಷ್ಟೇ.
ಅದಕ್ಕೆ ಈ ಶ್ಲೋಕ ತಗೊಂಡ್ರು ಇವಾಗ ಧಿಕ್ ಅಂಗ ಈ ಪದಗಳಿಂದ ಗೊತ್ತಾಗತ್ತೆ. ಬರೀ ಲಿಂಗ್ಲೋಟ್ತವ್ಯದಿಂದ ಗೊತ್ತಾಗಲ್ಲ, ಇದನ್ನ ಈ ಲಿಂಗಗಳಿಂದ ಗೊತ್ತಾಗತ್ತೆ ಅಂತಿದಾರೆ ಅಷ್ಟೇ. ಶ್ರುತಿ ಬರೀ ಕರ್ತವ್ಯ ಕರಣೀಯ ಕಾರ್ಯ ಈ ತರ ಹೇಳ್ತಿದೆ, ಆದ್ರೆ ಶ್ರುತಿ ಕೋಪ ಮತ್ತೆ ರಾಗ ಕೋಪ ಅದ್ನೆಲ್ಲ ಇಟ್ಕೊಂಡು ಹೇಳ್ತಿಲ್ಲ. ಅದರಿಂದ ರಾಗಾದಿಗಳ ಪ್ರವೃತ್ತಿ ಹೇಳ್ತಿಲ್ಲ, ಹೇಳ್ತಾ ಇದ್ದಾರೆ. ಯಾರು ಹೇಳಿದಾರ? ಅದು ಅಪ್ರಾಪ್ತ ಪ್ರತಿಷೇಧ. ಹೇಳ್ತಾ ಇದ್ದ ಹೇಳೋದ್ ಮುಂಚೆ ತೋರ್ಸು. ಅಯ್ಯೋ ಗ್ರಹಚಾರ ಹೇಳ್ತಿಲ್ಲ ಅದಂತೆ. ಕೋಡಲು ತಿವಿಬಾರ್ದು ಅಂತ ಹೇಳ್ತಿಲ್ಲ ಶ್ರುತಿ. ಕೋಡು ತಿಂತಾರೆ ಮನುಷ್ಯ, ಕೋಡು ತಿವಿಯೋಲ್ಲ ಅಂತ ಹೇಳ್ತಾ ಇದ್ದಾರೆ. ಕೋಡು ತಿಂತಾರೆ ಯಾರು ಅನ್ಕೊಂಡಿದ್ದಾರೆ? ಮನುಷ್ಯ ಕೋಡು ತಿಂತಾರೆ ಅನ್ಕೊಂಡೇ ಇಲ್ಲ. ಹುಚ್ಚುಚ್ಚು. ರಾಗಾದಯೋ ನಿಯೋಗಸ್ಯ ಸಿದ್ಧಿ ವಿಷಯ ಸಾಧನ. ರಾಗಾದಯ ವಿಷಯ ಸಾಧನಾ ಇಂಗಿತಾ ನಿಯೋಗಸ್ಯ ಸಿದ್ಧಿ ಭವಂತಿ. ಇದಕ್ಕಾಗಿ ಆಗುತ್ತವೆ. ಅತ ಏವ ಚ ರಾಗಾದಿ ಸಂಸೃಷ್ಟೋಪಿ ವಿವಿಚ್ಯತೆ. ನೋಡಾದ್ಯರ್ಥೋ ವ್ರಜೇದ್ಯುಕ್ತೋ ಯಾತಿ ಸ್ವಾರ್ಥಂ ವಿನಾ ಯತಃ. ಸ್ವಾರ್ಥಂ ವಿನಾ ಯತಃ. ಸ್ವಾರ್ಥಂ ಅತ ಏವ ಚ ರಾಗಾದಿ ಸಂಸೃಷ್ಟೋ ವಿವಿಚ್ಯತೆ. ಅಪಃ ಏವ ಚ ರಾಗಾದಿ ಸಂಸ್ಪೃಷ್ಟಃ ಅಪಿ ವಿವಿಚ್ಯತೆ. ಲೋಢಾದ್ಯರ್ಥೆ ವ್ರಜ. ನೋಡಾದ್ಯರ್ಥೇ ಅಲ್ಲ, ನೋಡಾದ್ಯರ್ಥಃ. ಲೋಢಾದ್ಯರ್ಥಃ ವ್ರಜ ಇತಿ ಉಕ್ತೇಃ ಯಾತಿ ಸ್ವಾರ್ಥಂ ವಿನಾ ಯತಃ. ಆದ್ದರಿಂದಲೇ ಅತೇವಾದ ಆದ್ದರಿಂದಲೇ ರಾಗಾದಿ ಸಂಸೃಷ್ಟ. ರಾಗಾದಿಂದ ನಾವು ಕೂಡ್ಕೊಂಡವನಾಗಿದ್ರು ಮನುಷ್ಯ. ರಾಗ, ದ್ವೇಷ, ಭಯ, ಕೋಪ, ಉದ್ವೇಗ ಏನೋ ಇದ್ರು ಕೂಡ ಅದನ್ನು ವಿಂಗಡಣೆ ಮಾಡ್ತಾ ಇದೆ. ಯಾವುದು? ಲೋಢಾದ್ಯರ್ಥ, ಲೋಟ್ ಮುಂತಾದ ಅರ್ಥವು. ನಿನ್ ಲೋಟ್ ತವ್ಯವೋ, ನಿನ್ ಕೋಪತಾಪ ಲೆಕ್ಕ ಇಲ್ಲ. ನಾನು ಹೇಳಿ ನೀನ್ ಮಾಡೋ. ನಿನ್ ಕೋಪತಾಪ ಇಟ್ಕೊಂಡು ನಾನು ಏನ್ ಮಾಡಿ, ನನ್ಗೆ ಕೋಪ ಆಗ್ತಿದೆ, ನಾನೇನ್ ಮಾಡ್ಲಿ ಹೇಳು? ನಂಗೆ ಸಿಟ್ಟ ಅಗ್ನಿಹೋತ್ರ ಮಾಡು. ಲೋಢಾದ್ಯರ್ಥ ಏನಿದೆ, ಲೋಟ್ ಮುಂತಾದ ಅರ್ಥ ಇದೆಯಲ್ಲ, ಅವುಗಳು ವ್ರಜ ಇತ್ಯುಕ್ತ. ಹೋಗು ಅಂತಂದಾಗ ಅವನು ಹೋಗ್ತಾನೆ. ಸ್ವಾರ್ಥಮಿನ, ತನ್ನ ಪ್ರಯೋಜನ ಇಲ್ದೇನೆ ಹೋಗ ನೀನು ಹೋಗಿ ತಗೊಂಬಾರ ಅಂದ ನನ್ ಮಾತು ನೀ ಕೇಳ್ಬೇಕು, ನೀನು ಹೋಗ್ಬೇಕು. ನಂಗೆ ಹಂಗ ಸ್ವಾರ್ಥಮಿನ ತನ್ನ ಉದ್ದೇಶ. ಹೇಗೆ ಗುರು ಆದೇಶ ಮಾಡಿದ್ರೆ ಶಿಷ್ಯ ತನ್ನ ಸ್ವಾರ್ಥವನ್ನು ಬಿಟ್ಟು ಪ್ರಜಾ ಅಂದ್ರೆ ಏನ್ ಮಾಡ್ಬೇಕು? ಗೆಟ್ ಔಟ್, ಹೋಗ್ಬೇಕು. ಸ್ವಾರ್ಥಮಿನ ಗಚ್ಚತಿ. ನಂಗೆ ಇಷ್ಟ ಇಲ್ಲ, ಹೋಗಲ್ಲ ಅಂತ ಬರಲ್ಲ. ನಂಗೆ ಇಷ್ಟ ಇಲ್ಲ, ನಾನು ಹೋಗಲ್ಲ. ಹೋಗು ಅಂದ್ರೆ ಆಗುತ್ತಾ? ಚಾಪಗಳು ಹಾಕ್ತಾರೆ. What is your opinion about it? Do you agree? How? Oh, ಲೋಢಾದ್ಯರ್ಥ. ಲೋಢ ಯಾಕ ಲೋಢಾದ್ಯರ್ಥ? ಯಾಕ ಲೋಢಾದ್ಯರ್ಥ ಅಲ್ವಾ? ಲೋಟ್ ಆದಿ ಲೋಢಾದಿ ತವ್ಯಾನೋ ವಿಧಿನೇ ಆಗುತ್ತದೆ. ಹೌದು, ಲಿಂಗ್ಲೋಟ್ ತವ್ಯ 3 ವಿಧಿಯ. ಅದನ್ನ ಹೇಳುವ ಲಿಂಗ್ಲೋಟ್ ತವ್ಯ ಅಂತ ಹೇಳ್ತಾರ. ಲೋಢಾದ್ಯರ್ಥ ಮೇಲೆ ಹೇಳ್ತಾ ಇದೆ. ಲಿಂಗಾದಯ ಹೇಳಿದ ಲಿಂಗಾದಯ ಲಿಂಗ್ಲೋಟ್ ತವ್ಯ. ತವ್ಯದಲ್ಲಿ 3 ಒಂದೇ ಕಣ. ಅವರಿಗೆರು ಪ್ರತ್ಯಯವೇ ಹೊರತು ಅರ್ಥ ತಗೊಳ್ತಾ ಇದ್ದಾರೆ, ಪ್ರತ್ಯಯ ತಗೊಳ್ತಿಲ್ಲ. ಪ್ರತ್ಯಯ ಬೇಡ ಅವರಿಗೆ. ಪ್ರತ್ಯರ್ಥ, ಕರ್ತವ್ಯ ಅಂದ್ರೇನು? ಅದು ಬೇಕು. ಪ್ರತ್ಯಯ ಬೇಕಿಲ್ಲ ಅವರಿಗೆ. ಲವ್ ಅಲ್ಲ, ಲೋ ಏನ ಲೋಢಾದ್ಯರ್ಥ. ಏನೇನೋ ನಗ್ತಾ ಇದ್ದಾನೆ, ಏನೋ ಅರ್ಥ ಮಾಡ್ಕೊಂಡು, ವಿಪರೀತ ಅರ್ಥ ಮಾಡ್ಕೊಂಡು ನಗ್ತಾ ಇದ್ದಾನೆ. ಲೋಢಾದ್ಯರ್ಥ, ಲೋಟ್ ಆದಿ. ಪುಟಿ ಬಾಳೆ ಬರಲ್ವಾ? ಬಾ. ಯಾಕೆ ಲೇಟು? 3 ಲೇಟ್, 2 ಲೇಟ್. ಬಂದೇ ಇಲ್ಲ. 15 ದಿವಸ ಆಯ್ತು. ಯಾಕೆ ಬಂದಿಲ್ಲ? 15 ದಿವಸ ಆಯ್ತು. ಹೋಗೆ ಬರಲ್ಲ. ಹೋಗೆ ಅದು ಟೂಪಿ ಬಿಟ್ಟೆ ಹೋಗು. ಟೂಪಿ ಬಿಟ್ಟೆ ನೀನ್ ಬರಲ್ಲ, ಹೋಗು. ಅತಏವ ಚ, ಆದ್ದರಿಂದಲೇ ರಾಗಾದಿಗಳಿಂದ ಕೂಡಿಕೊಂಡವನಾಗಿದ್ದರೂ ಟೋಪಿ
ರಾಗಾದಿಗಳಿಂದ ಅದನ್ನು ರಾಗ ದ್ವೇಷ ಭಯ ಇಚ್ಛೆ ಕೂಡ್ಕೊಂಡವನಾಗಿದ್ರು ಅದನ್ನ ವಿಂಗಡಿಸ್ತಾ ಇದೆ. ನಿನ್ ರಾಗದ್ವೇಷ ಲೆಕ್ಕ ಇಲ್ಲ, ನನ್ಗೆ ಇಷ್ಟ ಇಲ್ಲ ಅಂತ ಲೆಕ್ಕ ಇಲ್ಲ. ಹೋಗ ಹೋಗ್ಬೇಕು, ನಾನು ಪ್ರೂಫ್ ನೋಡಲ್ಲ, ನೋಡಲ್ಲ ಅಂದ್ರೆ ನೋಡ್ಬೇಕು, ಇಷ್ಟ ಇಲ್ಲ ಬರೋಲ್ಲ ಅದೇ. ಯಾಕೆಂದ್ರೆ ಲೋಡಾಜರ್ಸ ಇದೆಯಲ್ಲ, ಲೋಡಾಜರ್ಸ ತಿಳ್ಕೊಳ್ಳದೆ ಹೋದ್ರೆ ಭಾರಿ ಡೇಂಜರು. ಲೋಡಾಜರ್ಸ ಬೇಕು. ಲೋಡಾಜರ್ಸು ವ್ರಜೇತ್ಯುಕ್ತ ಗುರು ವ್ರಜ. ಗೋ ಗೆಟ್ ಔಟ್ ಅಂದ್ರೆ ಯು ಮಸ್ಟ್ ಗೋ. ಗೆಟ್ ಔಟ್ ಅಂದ್ರೆ ಯು ಮಸ್ಟ್ ಗೋ, ಅಲ್ಲಿ ಏನಿಲ್ಲ. ಅದಂದ್ರೆ ವ್ರಜ ಅಂತಂದ್ಬಿಟ್ರೆ ಗಚ್ಚ ಅಂತ ಹೇಳಿದ್ರೆ ಯಾಚಿ, ಹೋಗ್ತಾನೆ. ಹೇಗೆ ಸ್ವಾರ್ಥಂ ವಿನ ಯಾಚಿ, ತನ್ನ ಪ್ರಯೋಜನ ಏನ್ ಲೆಕ್ಕ ಇಲ್ಲ. ಗುರು ಹೋಗುಂದರೆ ಬಿಸಿಲು ಮಳೆನೋ ಏನ್ ಲೆಕ್ಕ ಇಲ್ಲ, ಹೋಗಿ ತಗೊಂಡ್ ಬಂದಾರೆ, ಹೋಗ್ಬೇಕು, ಇವಾಗ ತರಲೇಬೇಕು. ಅದಕ್ಕೆ ಬಿಸಿಲಿಗೆ ಛತ್ರಿ ಹಾಕೊಂಡು ಹೋಗು, ಮಳೆಗೆ ಛತ್ರಿ ಹಾಕೊಂಡು ಹೋಗು, ಇನ್ನೇನ್ ಮಾಡ್ಕೊಂಡು ಹೋಗು, ಅದೇ ಆಗಲ್ಲ. ಮತ್ತೆ ನಂಗೆ ಆ ಕಾರಣ ಕೊಟ್ಟು ಹೋಗದೆ ಇರಬಾರಲ್ಲ. ಲೋಡಾಜರ್ಸ ಹಂಗೆ. ಲೋಡಾಜರ್ಸ ಏನ್ ಮಾಡಿದ್ರೆ ಹೇಳೋ ಚಲ ದೀನ ಆಚಾರ್ಯ ದೀನ ಅಂತ ಇದೆ. ಅತಏವ ಆದ್ದರಿಂದಲೇ ರಾಗ ಮಿಟ್ಟದಾದವನು ಅದನ್ನು ಬೇರ್ಪಟ್ಟವನಾಗಿ ಲೋಡಾದ್ಯರ್ಥವು ಬೇರ್ಪಟ್ಟವನಾಗಿ ವಿವಿಚ್ಛೇದ, ಅದನ್ನು ಬೇರ್ಪಟ್ಟವನಾಗುತ್ತಾನೆ. ಲೋಡಾದ್ಯರ್ಥವು ಅದನ್ನು ವಿಂಗಡಣೆ ಮಾಡುತ್ತದೆ. ಲೋಡಾರ್ಥವು ಅದನ್ನು ವಿಂಗಡಣೆ ಮಾಡುತ್ತದೆ. ರಾಗಹಿಂಸನಾಗಿದ್ರು ಲೋಡಾದ್ಯರ್ಥವು ಅದನ್ನು ಬೇರ್ಪಡಿಸುತ್ತದೆ. ಲೋಟ್ ಮುಂತಾದ ಅರ್ಥವು ಅದನ್ನು ಬೇರ್ಪಡಿಸುತ್ತದೆ. ವಿನಕ್ತಿ ಕೂಡ್ಕೊಂಡಿದ್ರು ಕೂಡ ನಂಗೆ ಸಂಜೆ ಮಾಡಕ್ಕೆ ಇಷ್ಟ ಇಲ್ಲಪ್ಪ, ಅಗ್ಯೋತ ಮಾಡಕ್ಕೆ ಇಷ್ಟ ಇಲ್ಲ ಅಂದ್ರು ಗೌತಮ ಲೋಡಾದ್ಯರ್ಥ ಇದಿಲ್ಲ, ಅದನ್ನು ಬೇರ್ಪಡಿಸುತ್ತದೆ. ಲೋಡಾದ್ಯರ್ಥೇನ ಆಮೇಲೆ ತೃತೀಯ ಆಮೇಲೆ ವಿಚ್ಛೇದ ಕರ್ಮಣಿಗೆ ಪುರುಷ ವಿಚ್ಛೇದ ಮಾಡಿದ್ದಾರೆ. ಪುರುಷ ವಿಚ್ಛೇದೆ ವ್ರಜೇತ್ಯುಕ್ತಃ ಲೋಡಾದ್ಯರ್ಥಃ ದೃಷ್ಟಾಂತ. ವ್ರಜೇತ್ಯುಕ್ತ ಯಾತಿ, ಹೋಗು ಎಂದು ಹೇಳಿಸಿಕೊಂಡವನಾದ ಶಿಷ್ಯನು ಅಥವಾ ಪುತ್ರನು, ಭೃತ್ಯನು, ಶಿಷ್ಯ ಪುತ್ರ ಭೃತ್ಯ, ಶಿಷ್ಯ ಪುತ್ರ ಭೃತ್ಯ ಹೋಗು ಅನ್ಸ್ಕೊಂಡಾಗ ತನ್ನ ಪ್ರಯೋಜನವಿಲ್ಲದೇನೆ, ತನ್ನ ಇಷ್ಟವಿಲ್ಲದೇನೆ ಹೋಗುತ್ತಾನೆ. ಶಿಷ್ಯಪುತ್ರ ಭೃತ್ಯ ಇಲ್ಲಿ ರಾಗ ಸಂಸೃಷ್ಟು ಅಪಿ ಅಸಹ ವಿಚ್ಛೇದ ಅಂತ ಮಾಡ್ಕೋಬೇಕು. ರಾಗ ಅದು ಬೆಂಗಳೂರು ಆಗ್ತಾನೆ. ಆ ಲೋಡಾದ್ಯರ್ಥವು ಅದನ್ನ ಇದು ಮಾಡುತ್ತೆ, ಸಮರ್ಥ ಮಾಡುತ್ತೆ. ಪ್ರಜಾ ಅಂತ ಹೇಳಿದಾಗ ಸ್ವಾರ್ಥವಿಲ್ಲದೇನೆಯೇ ಹೇಗೆ ಹೋಗುತ್ತಾರೋ ಹಾಗೆಯೇ.
ಪ್ರಯೋಜನ ಇಲ್ಲದೆ ಹೋಗುತ್ತಾನೆ. ಹೋಗಲೇಬೇಕು. ಸುಮನ ಅಕ್ಕ ಕೇಳ್ತಾರಂತೆ. ನೀನು ಆಗಿಲ್ಲ ನಿಮಿಷ. ಈ ವ್ಯಾಕರಣದ ವಿಷಯದೆಲ್ಲ ಈ ಉಪನಿಷತ್ಗೆ ಏನ್ ಕನೆಕ್ಟ್ ಆಗ್ತಿದೆ ನನಗೆ? ಅಲ್ಲ, ಉಪನಿಷತ್ತಿನಲ್ಲಿ ಹೇಗಿದೆ? ಆತ್ಮೇತ್ಯವ ಉಪಾಸೀತ, ಆತ್ಮಾನನ್ನೇವ ವಿಜಾನೀಯಾತ್, ಉಪಾಸೀತ ವಿಜಾನೀಯಾತ್, ಆತ್ಮಾನಂಚೇ ದ್ವಿಜಾನೀಯಾತ್ ಅಂತ ಇದೆ. ವಿಜ್ಞಾಯ ಪ್ರಜ್ಞಾನ್ ಕುರ್ವೀತ, ಕುರ್ವೀತ ವಾಕ್ಯ ಇದೆ. ವಿಜ್ಞಾಯ ಪ್ರಜ್ಞಾನ್ ಕುರ್ವೀತ ವಾಕ್ಯ ಇದೆ. ತಿಳ್ಕೊಂಡು ಪ್ರಜ್ಞೆ ಮಾಡ್ಕೋಬೇಕು, ಆತ್ಮನ್ನೇ ಉಪಾಸನೆ ಮಾಡಬೇಕು ಇತ್ಯಾದಿ ವಿಧಿವಾಕ್ಯ ಇದೆಯಲ್ಲ, ಅದು ಲೋಢಾರ್ಥ, ಲೋಢಾದ್ಯರ್ಥ. ಅದು ನಿನ್ನ ಇದು ಇಷ್ಟವಿಲ್ಲದೇನೆಯೇ ನೀನ್ ತೊಡಗಿಸತ್ತೆ. ನಿಂದು ಇಷ್ಟ ಲೆಕ್ಕಕ್ಕೆ ಬರಲ್ಲ ಅಲ್ಲಿ. ಪರಿಷತ್ತಿನಲ್ಲೂ ವಿಧಿವಾಕ್ಯ ಬೇಕಾದಷ್ಟಿದೆ. ವೇದ ಉಪಾಸ್ತೆ ಕುರ್ವೀತ, ಆತ್ಮೇತ್ಯವ ಉಪಾಸೀತ. ಇದು ಅದನ್ನ ಹೆಂಗ್ ಹೇಳಿದಾರೆ ಅನ್ನೋ ಎಕ್ಸ್ಪ್ಲನೇಷನ್ ಇಲ್ಲಿ ಹೇಳ್ತಿರೋದು. ಒಪ್ಕೋಬೇಕು. ಪೂರ್ವಕ್ಷಿ ಹೇಳ್ತಾ ಇದ್ದಾರೆ, ಪೂರ್ವಕ್ಷಿ ವಾಕ್ಯ ಇದು. ಒಪ್ಕೋಬೇಕು, ಅದು ಆರ್ಗ್ಯೂ ಮಾಡಬಾರ್ದು ಅದನ್ನ. ಅದು ನಿನ್ನ ಇಚ್ಛೆ ಮೇಲೆ ನಡೆದ ನಿಂತದ್ದಲ್ಲ ಅಂತ ಹೇಳ್ತಾ ಇದ್ದಾನೆ. ಓಕೆ ಓಕೆ, ಸರಿ ಸರಿ ಸರಿ. ಅದು ಆರ್ಮಿ ಇದ್ದಿದ್ದಾಗೆ ಇನ್ನಷ್ಟು ಒಬೆ. ಆರ್ಮಿಯಲ್ಲಿ ಮಾರ್ಚ್ ಕೊಟ್ರೆ ಹೋಗ್ತಾ ಇರ್ಬೇಕು, ನುಗ್ತಿರ್ಬೇಕು. ಮಾರ್ಚ್ ಚಂದ ಬಿಟ್ರೆ ಆರ್ಮಿಲಿ ಹೋಗ್ತಿರ್ಬೇಕು, ಹೊಡಿಬೇಕು ಡಮ 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 ಅಂತ. ಅಂದ್ಬಿಟ್ಟು ಡಮ ಡಮ ಮಾಡ್ತಾರೆ. ಮತ್ತೆ ಯೋಚನೆ ಮಾಡೋ ಹಾಗಿಲ್ಲ. ಇಲ್ಲಿ ಪ್ರಸಂಗದಲ್ಲಿ ಗುರುಳೆ ಏನ್ ಹೇಳ್ತಿದ್ದಾನೆ ಅಂದ್ರೆ, ಒಂದು ಮೊದಲನೇದಾಗಿ ಹೇಳ್ದ ಮನಸ್ಸಲ್ಲಿರೋ ವೇದನೆಗಳು ಪದದಿಂದ ಗೊತ್ತಾಗಲ್ಲ. ಹೌದು. ಈ ಲಿಂಗ್ಲೋಟ್ ತವ್ಯಾದಿ ಕುರಿಯಾತ್ ಜುಹುಯಾತ್ ಇದರಲ್ಲಿ ಮನಸ್ಸಿನ ವೇದನೆಗಳು ಗೊತ್ತಾಗಲ್ಲ. ಸರಿ, ಅದು ಹೆಂಗೆ ಹಂಗಾರೆ ಪ್ರವರ್ತಿಸುತ್ತೆ ಅಂದ್ರೆ, ಅವಾಗ ಅದ್ರ ಜೊತೆಗೆ ಈ ದಿಕ್ ಅಂಗ ಇಂಥದ್ದಿದ್ರೆ ಅದು ಪ್ರವರ್ತನೆ ಕಾರಣವಾಗುತ್ತೆ, ಇವುಗಳಲ್ಲ ಅಂದ. ಹೌದು. ಆಮೇಲೆ ಈಗ ಅದಕ್ಕೆ ಕನ್ಕ್ಲೂಡ್ ಮಾಡ್ತೀಯಾನೆ, ಆದ್ರಿಂದ ವಿವೇಕಿಯಾದವನು ಬೇರ್ಪಡಿಸ್ಕೋಬೇಕು. ಏನನ್ನ ಈ ಲಿಂಗ್ಲೋಟವ್ಯಾದಿ ವಾಕ್ಯಗಳಲ್ಲಿ ಈ ತರ ಏನೋ ದಿಕ್ ಅಯ್ಯ ಈ ತರ ಸಂಬಂಧ ಇದ್ರೆ ಅದಕ್ಕೊಂಥರ ಅರ್ಥ ಮಾಡ್ಕೋಬೇಕು. ಅದೇನು ಸಂಬಂಧ ಇಲ್ದೇನೆ ಸುಮ್ನೆ ವ್ರಜೇತ ಅಂತ ಹೇಳಿದ್ರೆ, ಏನು ಆ ಸ್ವಾರ್ಥ ಆಸೆ ರಾಗ ಇಲ್ಲದೆ ಇದ್ರು ಪ್ರವರ್ತನೆ ಆಗಿರೋದು ಕಂಡಿದೆ. ಆದ್ರಿಂದ ಕಾಮದಿಂದ ಪ್ರವರ್ತನೆ ಆಗಲ್ಲ, ಸಿದ್ಧಾಂತಿ ಹೇಳ್ದಂಗೆ ವಾಕ್ಯದಿಂದಾನೇ ಪ್ರವರ್ತನೆ ಆಗೋದು. ಆ ವಾಕ್ಯದಲ್ಲಿ ಎರಡು ತರ ಪ್ರವರ್ತನೆ ಮಾಡೋದಕ್ಕೆ ಏನಾರೋ ಪ್ರಿಫಿಕ್ಸ್ ಇದ್ರೆ ಅದರಿಂದ ರಾಗಾದಿಗಳ ಜೊತೆ ಪ್ರವರ್ತನೆ ಆಗುತ್ತೆ. ಯಾವ್ದು ಪ್ರಿಫಿಕ್ಸ್ ಇಲ್ಲ ಅಂದ್ರೆ ತನ್ ಪಾಡಕ್ಕೆ ತಾನು ಪ್ರವರ್ತನೆ ಆಗುತ್ತೆ ಶಬ್ದದ ಬಲದಿಂದ ಅಂತ. ಒಟ್ಟು ಅಷ್ಟು ತಾತ್ಪರ್ಯ ಅದೇ. ಹೋಗೋಣ. ಏನ್ ಬೇಕಂಡ್ಯಾ? ಅದರಿಂದಲೇ ರಾಗಾದಿಗಳಿಂದ ಕೂಡಿಕೊಂಡಿರುವನಾಗಿದ್ದವರು ಆಗಿದ್ರು ಕೂಡ, ರಾಗದಿಂದ ಕೂಡ್ಕೊಂಡಿದ್ರು ಕೂಡ ವಿವಿಚ್ಯತೆ ಬೇರ್ಪಡಿಸಲ್ಪಡುತ್ತಾನೆ. ಕೂಡ್ಕೊಂಡಿದ್ರು ವಿವೇಕ ಮಾಡಿಕೊಳ್ಳಬೇಕು. ಲೋಢಾದ್ಯರ್ಥವು ಬೇರ್ಪಡಿಸುತ್ತದೆ. ಅರ್ಥವು ಬೇರ್ಪಡಿಸದೆ ಮಾಡಬೇಡ. ಯಾಗಾದಿ ಅದನ್ನು ಕೊಡ್ಕೊಂಡಿದ್ರು ಅಲ್ಲಿ ವಿಂಗಡ ಮಾಡಿಕೊಳ್ಳಬೇಕಾಗುತ್ತೆ. ವಿಂಗಡ ಮಾಡಿಕೊಳ್ಳಬೇಕಾಗುತ್ತದೆ. ಯಾಗಾದಿ ಅದನ್ನು ಕೊಡ್ಕೊಂಡಿದ್ದರೂ ಇಲ್ಲಿ ವಿಂಗಡಿಸಲ್ಪಡುತ್ತದೆ, ವಿಂಗಡ ಮಾಡಿಕೊಳ್ಳಬೇಕಾಗುತ್ತದೆ, ವಿಂಗಡಿಸಿಕೊಳ್ಳಬೇಕಾಗುತ್ತದೆ. ಲೋಢಾದ್ಯರ್ಥವೇ ಪ್ರವರ್ತಕವು. ಹೇಗೆ ವ್ರಜ ಎಂದು ಹೇಳಿಸಿಕೊಂಡಾಗ ತನ್ನ ಪ್ರಯೋಜನವಿಲ್ಲದೇನೆಯೇ ಹೋಗುತ್ತಾನೋ, ಲೋಢಾದ್ಯರ್ಥವೇ ಪ್ರವರ್ತಕವು. ಬರ್ಕೊಂಡ್ಯಾ?
ಹಾ ಏನು ಹೇಗೆ ಹೋಗು ಎಂದು ಹೇಳಿಸಿಕೊಂಡಿರುವ ಶಿಷ್ಯ ಕೃತ್ಯ ಅಥವಾ ಪುತ್ರ. ಪುತ್ರ ಆಗಿರುವುದನ್ನು ಸಾಕ್ಷಿಸದೆ ಹೇಗೆ ಹೋಗುತ್ತಾನೋ ಹಾಗೆ. ಅದು ಫಸ್ಟ್ ತಗೊಂಡಿದ್ದಾರೆ. ತಗೊಳ್ಳೋದು ಯಾವಾಗ ತಗೊಳ್ಳ ದೊಡ್ಡ ವಿಷಯ ಅಲ್ಲ. ನನು ದಾನಾದಿ ಸಂಬದ್ಧ ಮಹಾವಾಕ್ಯಾನುಮಾನತಃ ನನು ದಾನಾದಿ ಸಂಬದ್ಧ ಮಹಾವಾಕ್ಯಾನುಮಾನತಃ ಸಂಬದ್ಧ ಸಂಬದ್ಧ ಸಂಬಂಧ ಅಲ್ಲ ಸಂಬದ್ಧ ನನು ಮಾನಾದಿ ಸಂಬದ್ಧ ಮಹಾವಾಕ್ಯಾನುಮಾನತಃ ಓದು ಗಚ್ಚೇತ್ಯಾಜ್ಯೇಕ ದೇಶೋಕ್ತೌ ಲೋಭಾದೇವ ಪ್ರವರ್ತತೆ ಗಚ್ಚೇತ್ಯಾಜ್ಯೇಕ ದೇಶೋಕ್ತೋ ಲೋಭಾದೇವ ಪ್ರವರ್ತತೆ ನನು ದಾನಾದಿ ಸಂಬದ್ಧಮಾನತಃ ಗಚ್ಚೇತ್ಯಾಜ್ಯೇಕ ದೇಶೋಕ್ತೋ ಲೋಭಾದೇವ ಪ್ರವರ್ತತೆ ಮಹಾವಾಕ್ಯ ನನು ನಾನು ನನು ದಾನಾದಿ ಸಂಬದ್ಧ ಮಹಾವಾಕ್ಯಾನುಮಾನತಃ ಗಚ್ಚ ಗಚ್ಚ ಇತ್ಯಾದಿ ಇತ್ಯಾದಿ ಏಕದೇಶೋಕ್ತೌ ಲೋಭಾತ್ ಏವ ಪ್ರವರ್ತತೆ. ಆಗಲಿಲ್ಲ ಇದು ಅಲ್ಲ. ದಾನಾದಿ ದಾನ ಹೋಮ ಮತ್ತೆ ಇದು ಅಧ್ಯಾಧ್ಯಾಯ ಇದಕ್ಕೆ ಸಂಬಂಧಪಟ್ಟಂತ ಒಂದು ಮಹಾವಾಕ್ಯದ ಅನುಮಾನದಿಂದ ದೊಡ್ಡ ವಾಕ್ಯ ಅದು. ದಾನ ಮಾಡುವ ವಾಕ್ಯ ಆದಿ ಶಬ್ದದಿಂದ ದಾನ ಮಾಡೋದು, ಹೋಮ ಮಾಡೋದು, ಸ್ವಾಧ್ಯಾಯ ಮಾಡೋದು ಮುಂತಾದ ಮಹಾವಾಕ್ಯದ ಅನುಮಾನದಿಂದ ಗಚ್ಚ ಅಂತ ಹೇಳಿ ಒಂದು ಏಕದೇಶವನ್ನು ಹೇಳಿಬಿಟ್ರೆ ಅಲ್ಲಿ ಲೋಭದಿಂದಲೇ ತೊಡಗುತ್ತಾನೆ ಅಂತ ಇದ್ದಾರೆ. ಹಾಗಂದ್ರೆ ಏನು ನನ್ನ ಅಭಿಪ್ರಾಯ ಇಲ್ಲ. ಶ್ಲೋಕ ಶಬ್ದಾರ್ಥ ಆಯ್ತು, ಅವರ ಭಾವ ಏನು, ಅಭಿಪ್ರಾಯ ಏನು ಅಂತ ಹೋಗಿ ಕನ್ನಡ ಏನ್ ಮಾಡಿದಾರೆ ಹೌದಾ? 99 ಲಕ್ಷ ಗ್ರಾಮಂ ಪ್ರತಿ ಎಂದು ಏಕದೇಶ ಒಂದು ವಾಕ್ಯವನ್ನು ಹೇಳಿದರು. ತೇ ದ್ರವ್ಯಂದಾಸ್ಯಾಮಿ ವಸ್ತ್ರಂದಾಸ್ಯಾಮಿ ಇತ್ಯಾದಿ ದಾನದ ಮಾತಿನಿಂದ ಕೂಡಿದ ಮಹಾವಾಕ್ಯವನ್ನು ಪೂರ್ಣವಾಕ್ಯವನ್ನು ಊಹಿಸಿದಲ್ಲಿ ಅದರಿಂದ ವೃತ್ತಿಯನ್ನು ತನ್ನ ಸ್ವಾರ್ಥದ ಲೋಭದಿಂದ ಏಕದೇಶ ಅಂತ ಪ್ರಶ್ನೆ ಮಾಡ್ತಾನೆ. ಪೂರ್ವಪಕ್ಷಿ ಮೇಲೆ ಏಕದೇಶ ಪ್ರಶ್ನೆ ಮಾಡ್ತಾನೆ. ಬರೀ ವ್ರಜ ಅಂತ ಹೋಗಲ್ಲ, ಆ ವ್ರಜಾಂಗಗಳು ಕೂಡ ಅಲ್ಲಿ ಲೋಭ ಇದೆ. ಹೋಗು, ನಿಂಗೆ ಇದು ಕೊಡ್ತೀನಿ, ಅಥವಾ ನಿಂಗೆ ಏನೋ ಮಾಡ್ಕೊಡ್ತೀನಿ, ಸಹಾಯ ಮಾಡ್ಕೊಡ್ತೀನಿ. ಅದನ್ನ ಇಲ್ಲ ಪಾಠ ಹೇಳ್ಕೊಡ್ತಾರೆ ಗುರುಗಳು, ಅದು ಅಥವಾ ಇನ್ಯಾರೋ ಬೇರೆಯವ್ರು ಹೇಳಿದ್ರೆ ಹೋಗು ಅಂತಂದ್ರೆ ದುಡ್ಡು ಕೊಡ್ತೀನಿ ಅಂತೋ, ನಿನ್ ಕೆಲಸ ಮಾಡ್ಕೊಡ್ತೀನಿ ಅಂತೋ, ನೀನೋ ಸಹಾಯ ಮಾಡ್ತೀನಿ ಅಂತೋ ಆ ಲೋಭದಿಂದಲೇ ಹೋಗ್ತಾನೆ ಹೊರತು ಬರೀ ಇದನ್ನ ಹೋಗಲ್ಲ ಅಂತ ಇದ್ದಾರೆ. ಊಹೆ ಮಾಡ್ಕೋತಾನೆ ಅಂತ ಗುರುಗಳೇ, ಲೋಭನ ಊಹೆ ಮಾಡ್ಕೋತಾನೆ ಅಂತ, ಅನುಮಾನ ಮಾಡ್ಕೋತಾನೆ ಅಂತ. ದಾನಾದಿ ಸಂಬಂಧ ಮಹಾವಾಕ್ಯಕ್ಕೆ ಒಂದು ಅನುಮಾನ ಮಾಡಿಕೊಂಡು ಗಚ್ಚ ಅಂತ ಹೇಳಿ ಏಕದೇಶ ಅಷ್ಟನ್ನೇ ಹೇಳಿದ್ರು ಕೂಡ ಅಲ್ಲಿ ಲೋಭದಿಂದಲೇ ತೊಡಗುತ್ತಾನೆ ಹೊರತು ವಾಕ್ಯದೇ ತೊಡಗೋಲ್ಲ ಅಂತ ಇದ್ದಾನೆ ಅವನು. ವಾಕ್ಯದೇ ತೊಡಗುತ್ತಾನೆ ಹೇಳಲ್ಲ ಪುರ ಸಿದ್ಧಾಂತಿ, ವಾಕ್ಯನೇ ತೊಡಗೋಲ್ಲ, ಏಕದೇಶಿ ಚೂ ಬಿಡ್ತಾ ಇದ್ದಾರೆ ಸುರೇಶ್ವರಾಚಾರ್ಯರು. ಆ ಮೀಮಾಂಸಕರು ಚೂ ಬಿಡ, ನೀ ಹಿಂಗ್ ಕೇಳ, ಅಲ್ಲಿ ಅನುಮಾನ ಮಾಡ್ಕೋತಾನೆ ಅಂತ ಹೇಳ. ಈಗ ಗುರುಗಳು ತೇಜು ಫಂಕ್ಷನ್ ಹೋಗ್ಬಾರೋ, ನೀನು ಮಾಡಿಸ್ಬಿಟ್ ಬಾರೋ ಫಂಕ್ಷನ್ ನ ಅಂದ್ರೆ ಬರೀ ಅಷ್ಟ್ರಿಂದ ತೇಜು ನೀನ್ ಹೋಗಲ್ಲ, ಅಲ್ಲಿ ಕನಕಾಂಬರ ನೋಟಿದೆ, ಕನಕಾಂಬರ ನೋಟಿದೆ ಅಂತ ಹೋಗ್ತೀಯ ಹೊರತು ಅನುಮಾನದಿಂದ ಬರೀ ಗುರು ಹೇಳಿದ್ರೆ ಹೋಗಲ್ಲ ನೀನು. ಗೊತ್ತಾಯ್ತಾ? ನಿಂದಿಷ್ಟ ಬೇಗ ಅರ್ಥ ಆಗುತ್ತೆ. ಕಿರಣ್ ಬಾಯಿ ಬುದ್ಧಿ ಅಂತೂ ಕರೆಕ್ಟ್. ಕಿರಣ್ ದೃಷ್ಟಾಂತ ಕೊಟ್ಟ ಕಿರಣಿಗೆ ಗುರುಗಳೇ ಸುಮ್ನೆ ಒಂದ್ ದೃಷ್ಟಾಂತ ಕೊಟ್ಟೆ. ನಮ್ ತೇಜು ಕರೆಕ್ಟ್ ಅಪ್ರೋಪ್ರಿಯೇಟ್ ಆಗಿದೆ. ಅಪ್ರೋಪ್ರಿಯೇಟ್ ಅದೇ ಯೋಚನೆ ಮಾಡ್ತಿದ್ರು. ಅದೇ ಗುರು ಹೋಗ ತೇಜು ಮಾಡಿಸ್ಕೊಂಬಾರು ಅಂದ್ರೆ ಅಲ್ಲಿ ಸಮಥಿಂಗ್ ನನ್ಗೆ ಏನೋ ಇದೆ, ಆ ದಿನ ಹೋಗ್ತೀವಿ ಅಂತ. ಅದೇನೋ ದೊಡ್ಡ ಕಾರ್ಯಕ್ರಮ ಏನೂ ಇಲ್ಲ ಇಲ್ಲ ಆಗಲ್ಲ. ಅಲ್ಲೇ ಅಲ್ಲಿ ಇದು ದೇಶ ಸೇವೆ ಕಲ್ಯಾಣ, ದೇಶ ಕಲ್ಯಾಣಕ್ಕೆ ಅಂದ್ರೆ ನಡೀಲಿ ನಾವು ಇದ್ ಮಾಡ್ತೀವಿ ಅಂತಾರೆ. ಲೋಕ ಕಲ್ಯಾಣ ಅಂತ ಅಂದ್ಬಿಟ್ರೆ ಪಾಠ ಇದೆ ಅಂದ್ಬಿಡೋದು. ಆದ್ರೆ 2000 2,500 ಅಂದ್ರೆ ಎಷ್ಟೆಷ್ಟು ಜಾಸ್ತಿ. 5,000 ಅಂದ್ರೆ ಈಗಲೇ ಬಿಡ್ತೀನಿ ಅಂತಾನೆ, 2,500 ಪಾಠ ಮುಗಿಸ್ಕೊಂಡು ಬರ್ತೀನಿ ಅಂತಾನೆ, 4,000 ಅಂದ್ರೆ ಅರ್ಧ ಪಾಠ ಮುಗಿಸ್ಕೊಂಡು ಬರ್ತಿದ್ದಾರೆ.
ಎಷ್ಟು ನಮ್ ಮೇಲೆ ಯಾವ ಬರ್ತೀವಿ ತೀರ್ಮಾನ. ನಮ್ ತೇಜೂರ್ದು ಗೊತ್ತಾಗ್ತಾ ಇದೆಯೋ, ಅರ್ಥ ಮಾಡ್ಕೊಳ್ಳಿ. ನೀನು 15 ಜನ ಇದ್ದೀರಾ, ನೀನ್ ಗೊತ್ತಾಗ ಏನಪ್ಪ ಅಲ್ಲ. ದಾನವೇ ಮುಂತಾದೊಡನೆ ಸಂಬಂಧಪಟ್ಟ ಮಹಾವಾಕ್ಯದ ಅನುಮಾನದಿಂದ ದಾನವೇ ಮುಂತಾದೊಡನೆ ಸಂಬಂಧಪಟ್ಟ ಅಂದ್ರೆ ಕೊಡುವುದೇ ಮುಂತಾದ ಅಥವಾ ದಾನ ಮುಂತಾದದೊಡನೆ ಸಂಬಂಧಪಟ್ಟುಕೊಂಡ ಮಹಾವಾಕ್ಯದ ಅನುಮಾನದಿಂದ ಮಹಾವಾಕ್ಯದ ಅನುಮಾನನ ಊಹೆ, ಮಹಾವಾಕ್ಯದ ಊಹೆಯಿಂದ ಮಹಾವಾಕ್ಯವನ್ನು ಕೇಳಿ ಅದರ ಊಹೆಯಿಂದ ಮಹಾವಾಕ್ಯದ ದೊಡ್ಡ ವಾಕ್ಯ ಅಂತ ಆ ದೊಡ್ಡ ವಾಕ್ಯವನ್ನು ಕೇಳಿ ಅದರ ಊಹೆಯಿಂದ ಗಚ್ಚ ಹೋಗು ಅಂತ ಈ ರೀತಿಯಾಗಿ ಏಕದೇಶವನ್ನು ಹೇಳಿದ್ರು ಕೂಡ ತಾವಪಿ ಅಂತ ಲೋಭಾದೇವ ಪ್ರವರ್ತತೆ. ಅದು ಲೋಭ ಅಲ್ಲೇನೋ ಕಿಮ್ಮತ್ತಿದೆ, ಕಿಮ್ಮತ್ತು ಯಾಕೋ ಅಂತೀಯ? ಯಾಕೋ ಯಾಕೆ ಏಕದೇಶ? ಏಕದೇಶ ಅಷ್ಟೇ ಹೇಳಿದರು, ಲೋಭದಿಂದಲೇ ತೊಡಗುತ್ತಾನೆ. ಗಚ್ಚ ಎಂದು ಏಕದೇಶ ಅವನು ಒಂದು ಭಾಗ ಮಾತ್ರ, ವಾಕ್ಯದ ಒಂದು ಏಕದೇಶ ಒಂದು ಪೀಸು. ಪೂರ್ತಿ ಹೇಳಲ್ಲ, ನೀನು ಹೋಗು ಅಲ್ಲಿ ಅಷ್ಟು ದುಡ್ಡು ಕೊಡುತ್ತಾರೆ ಅದನ್ನ ಮಾಡ್ಕೊಂಡ್ ಅಷ್ಟಲ್ಲ, ಹೋಗೋ ಅಂತಾರೆ. ಅದನ್ನ ಅರ್ಥ ಆಗುತ್ತೆ, ಏನು ಸಮಥಿಂಗ್ ಇದೆ, ಹೋಗು ಅಂದ್ಬಿಟ್ಮೇಲೆ ದೇರ್ ಇಸ್ ಸಮಥಿಂಗ್ ಏನು ಕೊಡ್ತಾರೆ, ಲಾಭ ಇದೆ ಅಂತ. ಅದೆಂಗೂ ಹೊಳೆಯುತ್ತದೆ ಅಷ್ಟೇಪ್ಪ. ಇನ್ನು ದಾನಾದಿ ಸಂಬಂಧ ಮಹಾವಾಕ್ಯಾನುಮಾನದ ಇತ್ಯಾದಿ ಏಕದೇಶೋಕ್ತೋಪಿ ಲೋಭಾದೇವ ಪ್ರವರ್ತತೆ ಅಲ್ವೇ ಅಂತ ಏಕದೇಶ ಇದೆ. ಅವ್ನು ಮುಚ್ಚ ಕೊಡ್ಬೇಕು ಅದಕ್ಕೆ, ಹಿಂಗ ಅನುಮಾನ ಮಾಡ್ಬೋದು. ಮೀಮಾಂಸಕ ಮಹಾವಾಕ್ಯ ಪ್ರಯೋಗೇಪಿ ಪದಾರ್ಥ ಪ್ರವಿವೇಶನೆ ಪುಂಸ್ಪ್ರವೃತ್ತಿಸ್ತು ದೃಷ್ಟೇಯಂ ಪುಂಸ್ಪ್ರವೃತ್ತಿಸ್ತು ದೃಷ್ಟೇಯಂ ಲೋಡಾದೆ ರೇವ ನಾಣ್ಯತಃ ಲೋಡಾದೆ ರೇವ ನಾಣ್ಯತಃ ಪುಂಸ್ಪ್ರವೃತ್ತಿಸ್ತು ದೃಷ್ಟೈವ ದೃಷ್ಟೇಯಂ ದೃಷ್ಟೇಯಂ ಲೋಡಾದೇವ ಲೋಡಾದೆ ರೇವ ಮಹಾವಾಕ್ಯ ಪ್ರಯೋಗೆ ಆನ್ಮಕೋ ಕೇಸ್ ಬಂದ್ ಮನನ್ಕರ ಅಮ್ಮನಿಗ ಇಬ್ಬರಿಗೆ ಮಹಾವಾಕ್ಯ ಪ್ರಯೋಗೆ ಅಪಿ ಪದಾರ್ಥ ಪ್ರವಿವೇಚನೆ ಪುಂಸ್ ಪ್ರವೃತ್ತಿ ತು ದೃಷ್ಟಾ ಇಯಂ ಲೋಡಾದೇಹೇ ಏವ ನ ಅನ್ಯತಃ. ಮಹಾವಾಕ್ಯ ಪ್ರಯೋಗದಲ್ಲೂ ಕೂಡ ಪುಂ ಪ್ರವೃತ್ತಿ ಲೋಡಾದಿಗಳಿಂದಲೇ ಪ್ರವೃತ್ತಿ ಕಂಡಿದೆ. ಪದಾರ್ಥ ವಿವೇಚನೆ ಮಾಡಿಕೊಳ್ಳುವುದ್ರ ವಿಷಯದಲ್ಲಿ ಲೋಟ್ ಮುಂತಾದವುಗಳೇ ಪ್ರವೃತ್ತಿ ಕಂಡಿದೆಯೇ ಹೊರತು ಬೇರೆಯಿಂದ ಪ್ರವೃತ್ತಿ ಕಂಡಿಲ್ಲ ಅಂತ ಇದ್ದಾನೆ. ಲೋಭ ಆಮೇಲೆ, ಆದರೆ ಪದಾರ್ಥ ವಿವೇಚನೆ ಆದ ಮೇಲೆ ಆ ಲೋಟ್ ಮುಂತಾದವುಗಳಿಂದ ಪ್ರವೃತ್ತಿಯೇ ಹೊರತು ಲೋಭದಿಂದ ಪ್ರವೃತ್ತಿ ಅಲ್ಲ. ಬರ್ಕೋ, ಮಹಾವಾಕ್ಯ ಪ್ರಯೋಗ ಆದ್ಮೇಲೂ ಕೂಡ ಪದಾರ್ಥಗಳ ಪ್ರವೇಶನೆ ಮಾಡಿದ ಮೇಲೆ ಆಗಲಾಗಿ ಪದದ ಅರ್ಥಗಳ ವಿವೇಕವಾಗಲಾಗಿ ಮಹಾವಾಕ್ಯ ಪ್ರಯೋಗವಾದ ಆದ್ಮೇಲೂ ಕೂಡ ಪದಾರ್ಥಗಳ ವಿವೇಚನೆ ಆಗಲಾಗಿ ಪದಾರ್ಥಗಳ ವಿವೇಚನೆ ಮಾಡಿಕೊಳ್ಳಲಾಗಿ ಲಿಂಗೋರ್ಥ ಮುಂತಾದವುಗಳಿಂದಲೇ ಪುರುಷ ಪ್ರವೃತ್ತಿ ಆಗುತ್ತೆ ಎಂದು ಕಂಡಿದೆ. ಲಿಂಗೋರ್ಥ ವ್ಯಾಧಿಗಳಿಂದಲೇ ಈ ಪುರುಷ ಪ್ರವೃತ್ತಿ ಆಗುತ್ತೆ ಎಂದು ಕಂಡಿದೆ. ಲಿಂಗೋರ್ಥ ವ್ಯಾಧಿಗಳಿಂದಲೇ ಈ ಪುರುಷ ಪ್ರವೃತ್ತಿ ಆಗುತ್ತೆ ಎಂದು ಕಂಡಿದೆ. ನ ಅನ್ಯತಃ ಬೇರೆದಿಂದ ಇಲ್ಲ. ಚೆನ್ನಾಗಿದೆ ಕಣೋದು, ಶ್ಲೋಕ ಬಿಡಿಸ್ಕೊಡ್ತಾ ಇದೆ. ಲೋಡಾದೇ ಪ್ರವೃತ್ತಿ ಏನೋ ನತು ನತು ಅನ್ಯತಃ. ಲೋಟ್ ಭಾರಿ ಜೋರ ಇದೆ. ಲೋಡಾದೇ ರೇವ ಲೋಟೆ ಮುಂತಾದವುಗಳಿಂದಲೇ ಈ ಪ್ರವೃತ್ತಿ ಆಗುವುದು ಎಂದು ಕಂಡಿದೆ. ಲೋಟೆ ಮುಂತಾದವುಗಳಿಂದಲೇ ಈ ಪ್ರವೃತ್ತಿ ಆಗುವುದು ಎಂಬುದು ಕಂಡಿದೆ.
ಮತ್ತೊಂದರಿಂದಲ್ಲ. Tejip, when are you coming to our ashram? ಬರಲ್ವಾ? ಶನಿವಾರ ನಾಳೆ ಬರ್ತೀನಿ. ಇವತ್ತು ಶನಿವಾರ ಪಾಂಡಮಿ. ಶನಿವಾರ ಇವತ್ತು ಬರಲ್ವಾ? ನಾಳೆ ಕರಿಯಕ್ ಬರ್ತೀನಿ ಗುರುಗಳೇ. ಫಂಕ್ಷನ್ ಕರಿಬೇಕಲ್ಲ. ನಾಳೆ ಬರಲ್ಲ. ನಾಳೆ ಏನು? ಇದು ಗುರುಗಳೇ ಮಾವಂದು ಷಷ್ಠಿ ಹಬ್ಬ ಪೂರ್ತಿ ಇದೆಯಲ್ಲ. ನಾಳೆ ನಾನು ಶ್ರೀಪ್ರಿಯ ಮಕ್ಕಳೆಲ್ಲ ಬರ್ತೀವಿ. ಓಕೆ ಓಕೆ, ಬನ್ನಿ ಬನ್ನಿ. ಓಕೆಪ್ಪ, ಹಾಗೆ ಬಾ. ಮಹಾವಾಕ್ಯ ಪ್ರಯೋಗವಾದಾಗಲೂ ಪದಾರ್ಥ ವಿವೇಚನೆಯಾಗಲಾಗಿ ಈ ಲೋಟೆ ಮುಂತಾದವುಗಳೇ ಪ್ರವೃತ್ತಿಯನ್ನು ಕಂಡಿದೆಯೇ ಹೊರತು, ಲೋಟೆ ಮುಂತಾದವುಗಳ ಈ ಪ್ರವೃತ್ತಿ ಕಂಡಿದೆಯೇ ಹೊರತು ಬೇರೆ ಅದರಿಂದ ಪ್ರವೃತ್ತಿ ಆಗೋದಿಲ್ಲ, ಆಗೋದು ಕಂಡಿಲ್ಲ. ಬೇರೆ ಅದರಿಂದ ಪ್ರವೃತ್ತಿ ಆಗಿರೋದು ಕಂಡಿಲ್ಲ ಅಂತ, ಬೇರೆದಿಂದ ಅಲ್ಲ ಅಂದ್ರೆ. ಲೋಡಾದೇ ರೇವ ಶ್ರವಣ, ಲೋಡಾದೇವ ಜನ ಲೋಡಾದೇ ರೇವ ಶ್ರವಣಾತ್ ಯತ್ರ ರಾಗಾದ್ಯ ಸಂಭವಃ ಬಾಲಃ ಪ್ರವರ್ತತೆ ತತ್ರ ಜ್ಞಾಯತೆ ಪ್ರೇರಣಾರ್ಥತಾ. ನೋಡಾದೇಹ ಏವ ಶ್ರವಣಾತ್ ಯತ್ರ ರಾಗಾದ್ಯ ಸಂಭವಃ ಬಾಲಃ ಪ್ರವರ್ತತೆ ತತ್ರ ಜ್ಞಾಯತೆ ಪ್ರೇರಣಾರ್ಥತಾ. ಯತ್ರ ರಾಗಾದ್ಯ ಸಂಭವ, ಎಲ್ಲಿ ರಾಗಾದಿಗಳು ಮುಂತಾದ ಇಲ್ಲವೋ ಅಲ್ಲಿ ಲೋಡಾದೇರಿವ ಲೋಟದಿಂದಲೇ ಹುಡುಗ ತೊಡಗುತ್ತಾನೆ ಅನ್ನೋದು ಕಂಡು ಬರುತ್ತದೆ. ಅದೇ ಪ್ರೇರಣಾರ್ಥಕವಾಗಿದೆ. ಯಾವುದೋ ಲೋಡಾದಿಗಳೇ. ಎಲ್ಲಿ ರಾಗಾದಿಗಳು ಬರೋದು, ಇವಾಗ ಹುಡುಗ ಆಟ ಆಡ್ತಿರ್ತಾನೆ, ಅವನು ಆಟ ಆಡೋಕೆ ಇಷ್ಟ, ಹೋಗಿ ಓದ್ಕೊ ಅಂತಾನೆ. ಆಗ ಓದ್ಕೊ ಅಂತ ಹೇಳಿದ್ರೆ ಅದರಿಂದಲೇ ಅವ್ನು ಓದ್ಕೊ ಹೋಗ್ತಾನೆ. ನೋಡಿ, ಇಷ್ಟಿಂದ ಹೋಗಲ್ಲಪ್ಪ ಅವನು ಓದ್ಕೊಳಕ್ಕೆ, ಇಷ್ಟಿಂದ ಹೋಗ್ತಾನ. ರಾಗಾದಿಗಳಿಲ್ಲ ಅಲ್ಲಿ, ಏನೋ ರಾಗಾದಿ ಅಸಂಭವ. ಅದು ಇಷ್ಟ, ರಾಗಾದಿ ಏನು ಇಷ್ಟ, ಅವ್ನಿಗೆ ಆಟದ ಇಷ್ಟ ಇದೆ, ಆಟದ ಇಷ್ಟ ಇದೆ ಹೊರತು ಓದ್ಕೊಳ್ಳೋ ಇಷ್ಟ ಇಲ್ಲ. ಅಪ್ಪ ಬೈತಾ ಇದ್ದ, ಹೋಗ ಓದ್ಕೊಳ್ಳಂತ. ಹಾಗಾಗಿ ರಾಗಾದಿಗಳು ಎಲ್ಲಿ ಹೊಂದುವುದೇ ಇಲ್ಲವೋ ಅಂತ ಜಾಗದಲ್ಲೂ ಲೋಟೆ ಮುಂತಾದವನ್ನು ಕೇಳೋದ್ರಿಂದ ಹುಡುಗನಾದವನು ತೊಡಗುತ್ತಾನೆ ಅನ್ನೋದು ಕಂಡು ಬಂದಿದೆ. ಆದ್ರಿಂದ ಆ ಲೋಡಾದಿಗಳೇ ಪ್ರೇರಣಾರ್ಥಕವಾಗಿದೆ. ಬರ್ಕೋ, ಎಲ್ಲಿ ರಾಗಾದಿಗಳು ಹೊಂದುವುದಿಲ್ಲವೋ, ರಾಗಾದಿಗಳು ಹೊಂದುವುದೇ ಇಲ್ಲವೋ ಅಂತ ಜಾಗದಲ್ಲಿ ಲಿಂಗೋರ್ತವ್ಯ ಮುಂತಾದವುಗಳು ಕೇಳ್ತಾ ಇರೋದ್ರಿಂದ ಅಗ್ನಿಹೋತ್ರ ಏನ್ ರಾಗ ಇದೆ, ಏನು ಮಾಡ್ಬೇಕಷ್ಟೇ, ನೋ ಆಪ್ಷನ್ ಅಂತ. ಅಲ್ಲಿಯೇ ಲಿಂಗೋರ್ತವ್ಯಾದಿಗಳು ಕೇಳಿಬರುತ್ತಿರೋದ್ರಿಂದ ಅದ ಆ ವಿಧಿಯು ಕಂಡು ಬರುತ್ತದೆ. ಮಕ್ಕಳು ಲಿಂಗೋಟ್ ಅಷ್ಟೇ ವಿಧಿಯು ಕಂಡು ಬರುತ್ತದ್ರಿಂದ ಧ್ವನಿ ಕೇಳಿ ಬರುತ್ತದೆ. ಧ್ವನಿ ಲೋಟನ ಧ್ವನಿಯ ಲಿಂಗೋರ್ತವ್ಯ ಧ್ವನಿ. ಲಿಂಗೋರ್ತವ್ಯ ಧ್ವನಿ ಇದೆ. ಅದು ಆಜ್ಞೆಯಿಂದಲೇ ಹುಡುಗ ತೊಡಗುತ್ತಾನೆ ಎಂದು ತಿಳಿದು ಬಂದಿದೆ. ಆಜ್ಞೆಯಿಂದಲೇ ಹುಡುಗನು ತೊಡಗುತ್ತಾನೆ ಎಂದು ಕೇಳಿಬಂದಿದೆ, ಎಂದು ತಿಳಿದು ಬಂದಿದೆ. ಅದೇ ಆಜ್ಞೆಯ ಪ್ರೇರಣಾರ್ಥಕವಾಗಿದೆ. ಆಜ್ಞೆಯಿಂದಲೇ ಲಿಂಗೋರ್ತವ್ಯಗಳು, ಅದಕ್ಕೆ ಧ್ವನಿ ಎನ್ನುತ್ತಾರೆ. ಬರ್ಕೋ, ಆಜ್ಞೆಯಿಂದಲೇ ಲಿಂಗೋರ್ತವ್ಯಗಳು, ಅದನ್ನ ಧ್ವನಿ ಅಂತಲೂ ಕರೆಯುತ್ತಾರೆ. ಜಾಸ್ತಿ ಬರುತ್ತೆ ಶ್ಲೋಕದಲ್ಲಿ ಇಲ್ಲ, ಆಗ್ಲಿ ಇರ್ಲಿ, ಸ್ಪಷ್ಟಾರ್ಥಕ್ಕೆ ಬೇಕು.
ಆಯ್ತಾ ಯತ್ರ ದಂಡಾದು ಬಾಲಸ್ಯ ಅಭಿಲಾಷಾದ್ಯಸಂಭವಃ ತತ್ರಾಪಿ ಲೋಢಾದೇಹೇ ಲೋಢಾದೇಹೇ ಆನಯ ಇತ್ಯಾದಿ ರೂಪಸ್ಯ ಶ್ರವಣಾತ್ ತದರ್ಥಜ್ಞಾನಾದೇವ ಅಸೌ ಪ್ರವರ್ತತೆ ಲೋಢಾದಿ ಶಬ್ದಸ್ಯ ಪ್ರೇರಣಾಖ್ಯ ಪ್ರವರ್ತಕ ನಿಯೋಗಾರ್ಥತ್ವಾವಗಮಾತ್ ತಸ್ಯೈವ ಸರ್ವತ್ರ ಪ್ರವರ್ತಕತ್ವಂ. ಲೋಢಾದಿಗಳಿಗೆ ಪ್ರವರ್ತಕತ್ವ ಹೊರತ ರಾಗಾದಿಗಳಿಗೆ ಪ್ರವರ್ತಕತ್ವ ಇಲ್ಲ. ಇಲ್ಲಪ್ಪ, ಇಷ್ಟ ಇಲ್ಲಪ್ಪ. ಹೋಗುದು ಹೋಗುವ. ನಮ್ಮ ಅಣ್ಣ ಆಟ ಆಡ್ತಿದ್ದ ಹೇ ನಿಮ್ ತಂದೆ ಬಂದು ಹೋಗೋ ಹಸು ಬಿಟ್ಕೊಂಬಾರೋ ಬೋಂಡ್ರಿಂದ ಅಂದ್ರು. ಎಲ್ಲ ಆಟ ಆಡ್ತಾ ಇದ್ವಿ 4:30-5 ಗಂಟೆಗೆ. ಹೋಗು ಆಗಲ್ಲ, ಹೋಗ್ಬೇಕು ಕರ್ಕೊಂಡು ಅಪ್ಪ ಹೇಳಿದ್ರೆ ಮುಗೀತು. ಲೋಢಾದೇರೇವ ಪ್ರವೃತ್ತಿ ಕಾರಣಂ ನತು ರಾಗಾದಿ. ಅಸೈತಾ ಆಹಮಾನಾಂತರೇಣಾಸೋ ಕಿಲನಾರ್ಥೋಪಗಮ್ಯತೆ ಶಬ್ದಾಚ್ಚ ಜ್ಞಾಯತೆ ಜಾತ ಜ್ಞಾಯತೆ ಜ್ಞಾತ ಸಂಬಂಧಾದಿತಿ ಚಿತ್ರತಾ. ಆಹಮಾನಾಂತರೇಣಾಸೌ ಕಿಲನಾರ್ಥೋಪಗಮ್ಯತೆ ಶಬ್ದಾಚ್ಚ ಜ್ಞಾಯತೆ ಜ್ಞಾತ ಆಹ ಮಾನಾಂತರೇಣ ಅಸೌ ಕಿಲ ನ ಅರ್ಥಃ ಅವಗಮ್ಯತೆ ಶಬ್ದಾತ್ ಚ ಜ್ಞಾಯತೆ ಅಜ್ಞಾತ ಸಂಬಂಧಾತ್ ಇತಿ ಚಿತ್ರತಾ. ಅಸೌ ಮಾನಾಂತರೇಣ ಇದು ಆಕಿಲ. ಇದು ಬೇರೆ ಪ್ರಮಾಣದಿಂದ ಆದದ್ದು ಅಂತಲ್ವೇ ಅವನು ಹೇಳುತ್ತಾನೆ. ಇದು ಬೇರೆ ಪ್ರಮಾಣದಿಂದ ಗೊತ್ತಾಗಲ್ಲ ಅಂತ. ಮಾನಾಂತರ ಹಸು ಅರ್ಥಾನ ಅವಗಮ್ಯತೆ. ಆಹ ಕಿಲ, ಇದು ಬೇರೊಂದು ಪ್ರಮಾಣದಿಂದ ಈ ಅರ್ಥವು ಗೊತ್ತಾಗೋದಿಲ್ಲ ಅಂತಲೇ ತಾನು ಅವನು ಹೇಳ್ತಿರೋದು. ಮಾನಾಂತರೇಣ ಅಸೌ ಅರ್ಥ ನ ಅವಗಮ್ಯತೆ ಕಿಲೇತ್ಯಾಹ. ಬೇರೊಂದು ಪ್ರಮಾಣದಿಂದ ಈ ಅರ್ಥವು ಗೊತ್ತಾಗುವುದಲ್ಲ ಎಂದು ಹೇಳುತ್ತಾನೆ. ಹೇಳುತ್ತೀಯಲ್ಲವೇ ಮೀಮಾಂಸಕ ಶ್ರುತಿಯಿಂದ ಗೊತ್ತಾಗುತ್ತೆ ತೊಡಗಬೇಕು ಅಂತ, ಬೇರೆ ಪ್ರತ್ಯಕ್ಷ ಗೊತ್ತಾಗಲ್ಲ. ಶ್ರುತಿ ಅಗ್ನಿಹೋತ್ರ ಮಾಡುವುದು ಗೊತ್ತಾಗುತ್ತೆ ಹೊರತು ಪ್ರತ್ಯಕ್ಷ ಗೊತ್ತಾಗೋದಲ್ಲ. ಬೇರೊಂದು ಪ್ರಮಾಣದಿಂದ ಈ ವಿಧಿಯು ಈ ಅರ್ಥವು ಈ ವಿಚಾರವು ನಾವಗಮ್ಯತೆ ಗೊತ್ತಾಗೋದಲ್ಲ ಎಂಬುದಾಗಿ ಅಲ್ವೇ ಹೇಳ್ತಿರೋದು ಅವನು ಹೇಳ್ತಿರೋದು. ಶಬ್ದಾಚ ಜ್ಞಾಯತೆ, ಶ್ರುತಿಯಿಂದ ಗೊತ್ತಾಗುತ್ತೆ. ಯಾಕೆಂದ್ರೆ ಅಜ್ಞಾತ ಸಂಬಂಧಾದಿತಿ, ಅಜ್ಞಾತವಾದದ್ದನ್ನು ಸಂಬಂಧ ಪಡ್ತಾ ಇರೋದ್ರಿಂದ ಎಂಬುದು ಹೇಳ್ತಾ ಇದ್ದಾನೆ. ಇದು ವಿಚಿತ್ರವಾಗಿದೆ ಅಂತ ಇದ್ದಾರೆ. ಅದನ್ನ ಕಾಳೋಣ. ಯೋಗವಾದಿಯ ಅಭಿಪ್ರಾಯದಲ್ಲಿ ಬೇರೆ ಪ್ರಮಾಣದಿಂದ ಈ ಯೋಗ ಎಂಬುವ ಅರ್ಥವು ತಿಳಿಯುವುದಿಲ್ಲ. ಆದರೆ ಇದರ ಸಂಬಂಧವು ತಿಳಿಯದಿರುವ ಶಬ್ದದಿಂದಲೇ ಅರ್ಥವು ತಿಳಿಯುತ್ತದೆ ಎಂಬುದು ಆಶ್ಚರ್ಯವಾಗಿದೆ. ಅವನೇ ಆಶ್ಚರ್ಯ ಅಂತ ಇದ್ದಾನೆ ನಿಯೋಗವಾದಿಯೇ. ಅಲ್ಲ, ಇವನು ಪೂರ್ವಪಕ್ಷಿ ಅವನು ಹೇಳ್ತಿರೋದು. ನೀನು ನಿಯೋಗವಾದಿಯು ಅಂತ ಇದ್ದಾರೆ. ಯೋಗವಾದಿಯ ಅಭಿಪ್ರಾಯದಲ್ಲಿ ಬೇರೆ ಪ್ರಮಾಣದಿಂದ ಈ ಯೋಗ ಎಂಬುವ ಅರ್ಥ ಗೊತ್ತಾಗೋದಿಲ್ಲ, ತಿಳಿಯುವುದಿಲ್ಲ. ಆದರೆ ಇದರ ಸಂಬಂಧವು ತಿಳಿಯದಿರುವ ಶಬ್ದದಿಂದಲೇ ಅರ್ಥವು ತಿಳಿಯುತ್ತದೆ. ತಿಳಿದಿರುವ ಶಬ್ದದಿಂದ ಎಲ್ಲಿದೆ? ಇದರ ಅರ್ಥವು ಅಜ್ಞಾತವಾದ ಸಂಬಂಧದಿಂದ ಶಬ್ದದಿಂದ ತಿಳಿಯುತ್ತೆ. ಅಜ್ಞಾತ ಸಂಬಂಧ ಶಬ್ದಾತ. ಸಂಬಂಧವು ಗೊತ್ತಾಗದೇ ಇರುವ ಶ್ರುತಿಯಿಂದ ತಿಳಿದಿರುವ ಶಬ್ದದಿರುವ. ಆದರೆ ಇದರ ಸಂಬಂಧವು ತಿಳಿಯದಿರುವ ಶಬ್ದದಿಂದಲೇ ಅರ್ಥವು ತಿಳಿಯುತ್ತದೆ ಎಂದು ಹೇಳಿದ್ರೆ ಅದು ವಿಚಿತ್ರವಾಗತ್ತೆ ಅಂತ ಇದ್ದಾನ ಅಂತ ಇವನು ಹೇಳ್ತಿರೋದು ನಿಯೋಗವಾದಿ ಮೇಲೆ. ನಿಯೋಗವಾದಿ ಅಭಿಪ್ರಾಯ ಮೇಲೆ ಪೂರ್ವಪಕ್ಷ ಹೇಳ್ತಿದ್ದಾನ. ಇದು ನಿಯೋಗವಾದಿ ಅಭಿಪ್ರಾಯ ಇದೆ ಕೊಡಲಿ. ಬೇರೆ ಪ್ರಮಾಣ ನಿಯೋಗ ಎಂಬ ಅರ್ಥ ಸಿಗೋದಿಲ್ಲ. ಇದರ ಸಂಬಂಧವು ತಿಳಿಯದಿರುವ ಶಬ್ದದಿಂದಲೇ ಅರ್ಥ ತಿಳಿಯುತ್ತದೆ ಎಂಬುದು ಆಶ್ಚರ್ಯವಾಗಿದೆ.
ಲಿಂಗ್ ಮುಂತಾದ ಶಬ್ದಗಳು ತನ್ನ ಅರ್ಥ ಸಂಬಂಧವು ತಿಳಿಯದೇ ಇರುವಾಗಲೂ ಅರ್ಥವನ್ನು ಒಂದು ವೇಳೆ ತಿಳಿಸುವೆಂದು ಹೇಳಿದರೂ ಯೋಗವಾಗಿ ನಿನಗೆ ನಮ್ಮ ಮೇಲೆ ಆದೇನು ದ್ವೇಷ ಯಾವುದರಿಂದ ನಮ್ಮ ಮೇಲೆ ಆಕ್ಷೇಪ ಮಾಡಲ್ಪಟ್ಟಿದೆ. ಬ್ರಹ್ಮ ಮುಂತಾದವು ಶಬ್ದವು ಬಗೆ ಬಗೆಯ ಪ್ರಮಾಣಾಂತರ ತನ್ನ ಸಂಬಂಧ ಶಕ್ತಿ ಜ್ಞಾನವಾಗದಿರುವಾಗಲೂ ಬ್ರಹ್ಮವನ್ನು ಬೋಧಿಸೆಂದು ಹೇಳುವ ಬ್ರಹ್ಮವಾದಿಯ ಮೇಲೆ ಏಕೆ ದ್ವೇಷ ಅಥವಾ ಆಕ್ಷೇಪ? ಇನ್ನು ಇದಕ್ಕೆ ಸಂಬಂಧ ಆಗಲ್ಲಪ್ಪ. ಅಜ್ಞಾನ ಸಂಬಂಧ ಇದು ನಿಯೋಗವಾದಿ ಮೇಲೆ ಏಕದೇಶಿ ಮಾಡೋ ಆಕ್ಷೇಪ ಅಂತ ಇಟ್ಕೋಬೇಕು. ಅವ ಹೊಂದತ್ತೆ. ನಿಯೋಗಕ್ಕೂ ಮತ್ತೆ ಲಿಂಗ್ಲೋಟವ್ಯಕ್ಕೂ ಸಂಬಂಧ ಏನು ಅಂತ ಕೇಳ್ತಾ ಇದ್ದಾನೆ ಏಕದೇಶಿ. ನಿಯೋಗ ಒಂದೇ ಪ್ರಮಾಣ ಅಂತ ಹೇಳ್ತಾನಲ್ಲ ಕ್ರಿಯೆಗೆ, ನಿಯೋಗಕ್ಕೆ ಬೇರೆ ಏನು ಪ್ರಮಾಣ ಬೇಡ ಅಂತ ಹೇಳ್ತಾನಲ್ಲ. ಹಾಗೆ ಸಂಬಂಧ ಹೆಂಗಾಗುತ್ತೆ? ಇದು ವಿಚಿತ್ರವಾಗಿದೆಯಲ್ಲ ಅಂತ ಹೇಳ್ತಾರೆ. ಅಂತ ಕೇಳ್ತಾ ಇದಾರೆ. ಈ ಲಿಂಗ್ಲೋಟವ್ಯಾದಿ ವಿಧಿವಾಕ್ಯಗಳಿಗೂ ನೀನ್ ಹೇಳ್ತಾ ಇರೋ ಪ್ರಮಾಣವೇ ಬೇಕಾಗದೆ ಇರೋ ನಿಯೋಗಕ್ಕೂ ಸಂಬಂಧ ಹೇಳ್ತಿದೆಯಲ್ಲ, ಇದು ಆಶ್ಚರ್ಯ ಅಂತ ಇದ್ದಾರೆ. ಮಾನಾಂತರ ಹೇಳ್ತೀಯಾ ನಿಯೋಗಕ್ಕೆ ಬೇರೆ ಯಾವ್ದು ಪ್ರಮಾಣ ಬೇಡ ಅಂತ ಒಂದ್ ಕಡೆ ಹೇಳ್ತಿದ್ಯಾ, ಇನ್ನೊಂದ್ ಕಡೆ ಶಬ್ದದಿಂದ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದೀಯಾ. ಈ ಲಿಂಗ್ಲೋಟವ್ಯಾದಿ ಶಬ್ದಗಳಿಂದ ನಿಯೋಗ ಗೊತ್ತಾಗುತ್ತೆ ಅಂತಿದ್ಯಾ. ಸೊ ಅದೆರಡಕ್ಕೂ ಸಂಬಂಧನೂ ಕಲ್ಪಿಸ್ತಾ ಇದೀಯಾ. ಇದು ಹೇಗೆ? ಇದು ವಿಚಿತ್ರ ಅಂತ ಇದ್ದಾರೆ. असौ अर्थः मानान्तरेण ಮಾಗಮ್ಯತೆ ಕಿಲ ಇತಿ ಆಹ. ಈ ಸಂಬಂಧವು ಬೇರೊಂದು ಪ್ರಮಾಣದಿಂದ ಗೊತ್ತಾಗುವುದಿಲ್ಲ ಎಂದು ತಾನು ನೀನು ಹೇಳುತ್ತಿರುವುದು. ಈ ಸಂಬಂಧ, ಈ ಅರ್ಥವು ಏನ್ ಮಗಡೆ ಗೊತ್ತಾಗುವುದಲ್ಲ ಎಂತಲಲ್ಲವೇ ನೀನು ಹೇಳುತ್ತಿರುವುದು. ಈ ಸಂಬಂಧವು ಈ ಅರ್ಥವು ಮಾಡ್ಕೊಳ್ತೀಯ. ಈ ಸಂಬಂಧ ಬೇಡ, ಈ ಅರ್ಥವು ಮಾಡ್ಕೊಳ್ತೀಯ. ಈ ಅರ್ಥವು ಬೇರೊಂದು ಪ್ರಮಾಣದಿಂದ ಗೊತ್ತಾಗುವುದಲ್ಲ ಎಂತಲ್ಲವೇ ನೀನು ಹೇಳುತ್ತಿರುವುದು. ಅದೇ ಅಜ್ಞಾತ ಸಂಬಂಧವಾದ ಶಬ್ದದಿಂದ ತಿಳಿಯುತ್ತದೆ ಅಂತಲೂ ಹೇಳುತ್ತಿರುವೆ. ಇದು ಆಶ್ಚರ್ಯವಾಗಿ ತೋರುತ್ತದೆ. ಅಜ್ಞಾತ ಸಂಬಂಧ ಅಂದ್ರೆ ಗೊತ್ತಾಗದೇ ಇರುವ ಸಂಬಂಧ ಇರುವ ಶ್ರುತಿಯಿಂದ, ಸಂಬಂಧವನ್ನು ಗೊತ್ತು ಮಾಡದೇ ಇರುವ ಶ್ರುತಿಯಿಂದ, ಗೊತ್ತಾಗದ ಸಂಬಂಧವು ಗೊತ್ತಾಗದೇ ಇರುವ ಶ್ರುತಿಯಿಂದ. ಈ ನಿಯೋಗಕ್ಕೂ ಶ್ರುತಿಗೂ ಸಂಬಂಧ ಗೊತ್ತಾಗಲ್ಲ, ಆದ್ರೂ ಶ್ರುತಿಯಿಂದ ಗೊತ್ತಾಗತ್ತೆ ಅಂತ ಹೇಳ್ತೀಯ. ಇದು ವಿಚಿತ್ರ ಅಂತ. ಅಜ್ಞಾತ ಸಂಬಂಧ ಶಬ್ದ, ಅಜ್ಞಾತ ಸಂಬಂಧವಾದ ಶ್ರುತಿಯಿಂದ, ಸಂಬಂಧವು ಗೊತ್ತಾಗದ ಶ್ರುತಿಯಿಂದ ಇದು ತಿಳಿದು ಬರುತ್ತದೆ ಅಂತಲೂ ಹೇಳುತ್ತೀಯೇ. ಇದು ಬಹಳ ವಿಚಿತ್ರವಾಗಿ ತೋರುತ್ತದೆ ಎಂದು ನಿಯೋಗವಾದಿಯ ಮೇಲೆ ಏಕದೇಶೀಯ ಆಕ್ಷೇಪ ಮಾಡಿ. ಎಂದು ನಿಯೋಗವಾದಿಯ ಮೇಲೆ ಏಕದೇಶೀಯ ಆಕ್ಷೇಪ. ಬಾಬಾ, ಇಲ್ಲಿಂದ 100 ಶ್ಲೋಕ ಇದೇ ತರಹ ಇದೆ, ಒಂಥರ ಬಿಗಿಯಾಗಿದೆ. ಅಲ್ಲ, ಇದು ಇದರಿಂದ ಗೊತ್ತಾಗುತ್ತೆ ಹೇಳ್ತೀಯ. ಯಾವ್ದನ್ನ ಬೇರೊಂದು ಪ್ರಮಾಣದಿಂದ ಗೊತ್ತಾಗದೇ ಇರೋದ್ರ ಹೇಳುತ್ತೆ ಅಂತ ಹೇಳ್ತೀಯ. ಅದು ಸಂಬಂಧವು ಗೊತ್ತಾಗದೇ ಇರೋ ಶ್ರುತಿಯಿಂದ ತಿಳಿದು ಬರುತ್ತೆ ಅಂತ ಹೇಳ್ತೀಯ. ಇದು ವಿಚಿತ್ರವಾಗಿ ತೋರುತ್ತೆ ಅಷ್ಟೇ. ಇದು ವಿಚಿತ್ರವಾಗಿ ತೋರುತ್ತದೆ. ಇದು ಎಷ್ಟು ವಿಚಿತ್ರವಾಗಿದೆ, ಇದು ಎಷ್ಟು ವಿಚಿತ್ರವಾಗಿದೆ ಅಂತ ಅಕ್ಸಾಮೀಟರ್ ಎಷ್ಟಿಂದ ಹಾಕೊಡಿ. जनज्ञात संबंधोप्यर्थम शब्द प्रबोधयेत जनज्ञात संबंधोप्यर्थम शब्द प्रबोधयेत को द्वेषोऽस्मासु भवतो येनोपालम्ब ईर्यते को द्वेषोऽस्मासु भवतो येनोपालम्ब ईर्यते जनज्ञात संबंधोप्यर्थम शब्द प्रबोधयेत को द्वेषोऽस्मासु भवतो येनोपालम्ब ईर्यते यदि अनिर्ज्ञात संबंधः अपि अर्थं शब्दः प्रबोधयेत्
ಕಹ ದ್ವೇಷಃ ಅಸ್ಮಾಸು ಭವತಃ ಯೇನ ಉಪಾಲಂಭಃ ಈರಿಯತೆ. ಒಂದು ವೇಳೆ ಗೊತ್ತಾಗದಿರೋ ಸಂಬಂಧವಾದ ಅರ್ಥವನ್ನು ಶ್ರುತಿ ಹೇಳುತ್ತೆ ಅಂತಂದ್ರೆ ನಮ್ಮ ಮೇಲೆ ಏನ್ ದ್ವೇಷ ನಿನಗೆ? ಹೌದು, ಯಾವುದಕ್ಕೂ ಗೊತ್ತಾಗದಿರೋ ಸಂಬಂಧ ಶ್ರುತಿ ಹೇಳುತ್ತೆ, ಅದು ನಾನು ಹೇಳ್ತೀನಿ. ನನ್ನ ಏನ್ ದ್ವೇಷ ನನ್ನ ಮೇಲೆ? ಹೌದು, ನಾನು ಹೇಳ್ತೀನಿ. ಯಾಕೆ ದ್ವೇಷ ಮಾಡ್ತೀಯ ಅಂತ ಇದ್ದಾನೆ. ಒಂದು ವೇಳೆ ನೀನ್ ಹೇಳಾಗೆ ಯಾವುದಕ್ಕೂ ಗೊತ್ತಾಗದಿರೋ ಸಂಬಂಧ ಶ್ರುತಿ ಹೇಳುತ್ತೆ, ಹೌದು. ಈ ನಿಯೋಗಕ್ಕೂ ಶ್ರುತಿ ವಾಕ್ಯಕ್ಕೂ ಸಂಬಂಧ ಗೊತ್ತಾಗಲ್ಲ, ಅದನ್ನು ಶ್ರುತಿ ಹೇಳುತ್ತೆ. ಅದೇ ಬೇರೆ ಪ್ರಮಾಣ ಗೊತ್ತಾಗಲ್ಲ. ಬೇರೆ ಯಾವ ಪ್ರಮಾಣಕ್ಕೂ ಗೊತ್ತಾಗದೇ ಇರೋ ಸಂಬಂಧದ ಅರ್ಥವನ್ನ ಸಂಬಂಧ ಆಗಿದ್ದು ಒಬ್ಬಳಿ ಬೇರೆ ಯಾವ ಪ್ರಮಾಣಕ್ಕೂ ಗೊತ್ತಾಗದೇ ಇರೋ ಸಂಬಂಧವಾಗಿದ್ದರೂ ಹಂಗೆ ಬರ್ಕೊಳ್ಳಿ. ಬೇರೆ ಯಾವ ಪ್ರಮಾಣಕ್ಕೂ ಗೊತ್ತಾಗದೇ ಇರೋ ಸಂಬಂಧವಾಗಿದ್ದರೂ ಗೊತ್ತಾಗದೇ ಇರೋ ಸಂಬಂಧವಾಗಿದ್ದರೂ ಆ ಅರ್ಥವನ್ನು ಶಬ್ದವು ನಮಗೆ ತಿಳಿಸುತ್ತದೆ ಎಂದು ನಾನು ಹೇಳಿದರೆ ಆ ಅರ್ಥವನ್ನ ಶ್ರುತಿಯು ನಮಗೆ ತಿಳಿಸುತ್ತದೆ. ಎಂದು ನಾನು ಹೇಳಿದರೆ ನಮ್ಮ ಮೇಲೆ ಯಾವ ದ್ವೇಷವು ನಿನ್ನದು, ಇದು ಯಾವ ದ್ವೇಷವು ನಿನ್ನದು, ನಮ್ಮ ಮೇಲೆ ಈ ನಿನ್ನ ದ್ವೇಷವು ಯಾವುದು, ಯಾವ ದ್ವೇಷವಿದು, ನಮ್ಮ ಮೇಲೆ ಯಾವ ದ್ವೇಷವಿದು, ಯಾಕೆ ನಮ್ಮ ಮೇಲೆ ದ್ವೇಷ ಮಾಡ್ತಾ ಇದೆಯಾ? ನಮ್ಮ ಮೇಲೆ ಯಾವ ದ್ವೇಷವಿದು, ಯಾವ ದ್ವೇಷವನ್ನು ಇಟ್ಕೊಂಡು ನೀನು ಈ ರೀತಿ ನಮ್ಮನ್ನ ಬೈಯುತ್ತಿದ್ದೀಯಾ? ಈ ರೀತಿಯಲ್ಲಿ ಬೈಯೋದು, ಹೇಳೋದು, ಉಪಾಲಂಬನ ಬೈಯೋದು. ಯಾವುದೋ ದ್ವೇಷ ಹೇಳ್ಕೊಂಡು ಉಪಾಲಂಬ ಮಾಡ್ತಿದ್ಯಲ್ಲ, ಹೇಳ್ತಾ ಇದೆಯಲ್ಲ, ಯಾವ ದ್ವೇಷ ಯಾಕೆ ಬೈತಿದ್ಯಾ? ಹೌದಪ್ಪ, ಬೇರೆ ಯಾವ ಪ್ರಮಾಣಕ್ಕೂ ಗೊತ್ತಾಡು ಶ್ರುತಿ ಹೇಳುತ್ತೆ, ನಾವು ಹಂಗೆ ಹೇಳ್ತೀವಿ. ನೀನ್ ಯಾಕೆ ಅದನ್ನ ನಮ್ಮ ದ್ವೇಷ ಪಡ್ತಿದೀಯಾ? ಒಪ್ಕೋ. ಎಷ್ಟೋ ಹೇಳಿ ನಿಲ್ಸೋಣ, ಆಯ್ತಾ? ಬರ್ಕೊಂಡ. ಒಂದು ವೇಳೆ ಯಾವ ಪ್ರಮಾಣಕ್ಕೂ ಗೊತ್ತಾಗದ ಸಂಬಂಧವನ್ನ ಏನ್ ಬರ್ಕೊಂಡು ಆಯ್ತು, ಬರ್ದಿಲ್ಲ. ತಿಳಿಸುತ್ತಿದ್ದರೆ ಯಾಕೆ ನಮ್ಮನ್ನು ದ್ವೇಷ ಮಾಡುತ್ತಿರುವೆ? ತುಂಬಾ ಬರ್ದೇ ಇಲ್ಲ. ಯಾಕೆ ನಮ್ಮ ದ್ವೇಷ ಅದು ಬರ್ದೇ ಇಲ್ಲ? ಕೋ ದ್ವೇಷ ಅಸ್ಮಾಸ ಭವತಃ, ಅದಕ್ಕೆ ಅರ್ಥ ಬರ್ದೇ ಇಲ್ಲ. ಯಾವ ದ್ವೇಷವು ನಮ್ಮ ಮೇಲೆ? ಆಮೇಲೆ ಯಾಕೆ ಬೈತಿದ್ಯಾ? ಅಯ್ಯೋ, ನಿಜವಾಗ ಬ್ರಹ್ಮಗಳನ್ನೇನೋ ಭಯಂಕರ ತಪ್ಪು ಬರ್ಕೊಂಡ್ಬಿಡ್ತೀಯ. ಓದು. ಯಾವ ಪ್ರಮಾಣದಿಂದಲೂ ಕೇಳ, ಯಾವ ಪ್ರಮಾಣದಿಂದಲೂ ಅರ್ಥವನ್ನು ಒಂದು ಏನಾದ್ರು ಇರುವ ಅರ್ಥವನ್ನು ನಮಗೆ ಶ್ರುತಿಯು ತಿಳಿಸುತ್ತದೆ ಎಂದರೆ ಅದಕ್ಕೆ ನೀವು ಯಾಕೆ ನನ್ನನ್ನು ದ್ವೇಷ ಮಾಡುತ್ತೀಯ? ಈ ದ್ವೇಷ ಮಾಡೋದ್ರಿಂದ ಈ ರೀತಿ ಬೈಯುತ್ತಿರುವೆ? ಯಾವ ರೀತಿ, ಯಾವ ಈ ದ್ವೇಷದಿಂದ ನಮ್ಮನ್ನು ಬೈಯುತ್ತಿರುವೆ? ಅಲ್ಲಿ ಯಾವ್ದು ಬೇರೆ ಯಾವ ಪ್ರಮಾಣದಲ್ಲೂ ಸಂಬಂಧವನ್ನುಳ್ಳ ಅರ್ಥವನ್ನು ಅರ್ಥವನ್ನು ಶ್ರುತಿ ನಮಗೆ ಹೇಳ್ತಿದೆ ಎಂದರೆ ಏನ್ ನಮ್ಮ ದ್ವೇಷ? ಯಾತಕ್ಕೆ ಈ ರೀತಿ ನಮ್ಮನ್ನು ಬೈತಿದೀಯಾ? ಯದಾ ಅವಗಮ್ಯತೆ ನಾನ್ ಪ್ರವರ್ತೆ ಕಾರಣಾಂತರಂ
यदावगम्यते नान्यत् प्रवृत्तेः कारणान्तरम् शब्दश्च गम्यते स्पष्टः तदर्थः प्रयुज्यते शब्दश्च गम्यते स्पष्टस्तदार्थः प्रयुज्यते यदावगम्यते नान्यत् प्रवृत्तेः कारणान्तरम् यदा अवगम्यते यदा अवगम्यते नान्यत् न अन्यत् प्रवृत्तेः न अन्यत् प्रवृत्तेः कारणान्तरं शब्दात् च शब्दः च गम्यते स्पष्टः तदा अर्थः प्रविविच्यते यदा प्रवृत्तेः कारणान्तरं नावगम्यते अन्यत् ನಾವಗಮ್ಯತೆ ಯಾವಾಗ ಪ್ರವೃತ್ತಿಗೆ ಮತ್ತೊಂದು ಕಾರಣವೂ ನಮಗೆ ತಿಳಿದು ಬರೋ ಶಬ್ದಕ್ಕಿಂತ ಬೇರೆ ತಿಳಿದು ಬರೋದಿಲ್ವೋ ಇದು ಶಬ್ದವೂ ಸ್ಪಷ್ಟವಾಗಿ ಗೊತ್ತಾಗುತ್ತಿದೆಯೋ ಆಗ ನಾವು ಈ ಅರ್ಥವನ್ನು ನಿರ್ಣಯ ಮಾಡುತ್ತೇವೆ. ಇದರಿಂದ ತಿಳಿದು ನಿಯೋಗ ಬೇಕು. ನಿಯೋಗ ಶಬ್ದ ಬೇರೆ ಯಾವುದೂ ಗೊತ್ತಾಗೋದಿಲ್ಲ. ಶಬ್ದ ನಮಗೆ ಗೊತ್ತಾಗ್ತಾ ಇದೆ. ಆಗ ಆ ಅರ್ಥವನ್ನು ನಾವು ನಿರ್ಣಯ ಮಾಡುತ್ತೇವೆ. ಬರ್ಕೋ ಯಾವಾಗ ಶ್ರುತಿಗಿಂತ ಮತ್ತೊಂದು ಯಾವಾಗ ಶ್ರುತಿಗಿಂತ ಮತ್ತೊಂದು ಪ್ರವೃತ್ತಿಗೆ ಕಾರಣವಾದದ್ದು ತೋರು ಬರುವುದಿಲ್ಲವೋ ಶ್ರುತಿಗಿಂತ ಮತ್ತೊಂದು ಕಾರಣ ತೋರ್ಬರುವುದಿಲ್ಲ. ಯಾವಾಗ ನಮಗೆ ಪ್ರವೃತ್ತಿಗೆ ಶ್ರುತಿಗಿಂತ ಮತ್ತೊಂದು ಕಾರಣವಾದದ್ದು ತೋರು ಬರುವುದಿಲ್ಲವೋ ಆಯ್ತಾ ಏನ್ ಮಾಡ್ಕೊಂಡೆ ಯಾವಾಗ ಶ್ರುತಿಗಿಂತ ಮತ್ತೊಂದು ಪ್ರವೃತ್ತಿಗೆ ಕಾರಣವಾದದ್ದು ತೋರಿ ಬರುವುದಿಲ್ಲವೋ ಮತ್ತೊಂದು ಕಾರಣ ಶ್ರುತಿಗಿಂತ ಬೇರೆಯಾದ ಶ್ರುತಿಗಿಂತ ಆಮೇಲೆ ಶ್ರುತಿಗಿಂತ ಮತ್ತೊಂದು ಶ್ರುತಿಗಿಂತ ಬೇರೆಯಾದ ಮತ್ತೊಂದು ಕಾರಣವು ತೋರು ಬರುವುದಿಲ್ಲವೋ ಶಬ್ದಕ್ಕೆ ಗಮನ ಶಬ್ದವೂ ಕೂಡ ತೋರು ಬರುತ್ತಿದೆಯೋ ಸ್ಪಷ್ಟವಾದ ಶಬ್ದವು ತೋರು ಬರುತ್ತಿದೆಯೋ ಆಗ ಆ ಅರ್ಥವನ್ನೇ ನಾವು ವಿಂಗಡ ಮಾಡುತ್ತೇವೆ. ಪೂರ್ವಕ್ಕೆ ಪರಿಹಾರ ಮಾಡ್ತಿದ್ದಾನೆ ಹೇಗೆ ಹೀಗೆ ನಿಯೋಗವಾದಿ ಅವನು ಪರಿಹಾರ ಮಾಡ್ತಾನೆ. ಯಾರಿಗೆ ನಿಯೋಗವಾದಿ ಮೇಲೆ ಆಕ್ಷೇಪ ಮಾಡಿದ್ನಲ್ಲ ಅವನಿಗೆ ಪೂರ್ವಕ್ಕೆ ಉತ್ತರ ಕೊಡ್ತಾ ಇದ್ದಾನೆ. ಇನ್ನೂ ಸಿಗೋತೀವಿ ಅಂತ ಅಂದ್ರೆ ನಿಯೋಗವಾದಿ ಮೇಲೆ ಮಾಡಿದ ಆಕ್ಷೇಪಕ್ಕೆ ನಿಯೋಗವಾದಿಯ ಉತ್ತರವಿದು ಅಂತ. ನಿಯೋಗವಾದಿಯ ಮೇಲೆ ಮಾಡಿದ ಆಕ್ಷೇಪಕ್ಕೆ ನಿಯೋಗವಾದಿಯ ಉತ್ತರವಿದು. ಅನ್ವಯದಲ್ಲಿ ಕೂತು ನಾಳೆ ಹೇಳ ಅರ್ಥ ಜ್ಞಾನ ಓದುವ ಏಕದೇಶ ನಿಯೋಗವಾದಿ ಮೇಲೆ ಮಾಡಿ ಅವನಿಗೆ ಹಾಗೆ ಹೋಯ್ತು. ನಾಳೆ 500 ಆಗ್ಬಿಡುತ್ತೆ. पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते।